ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ನೋಡ್ತಾ ಇರೋ ಮೂವಿ ಯಾವುದು ಅಂದರೆ 2019ರಲ್ಲಿ ರಿಲೀಸ್ ಆಗಿದ್ದ ಸಿಂಕ್ರಾನಿಕ್ ಅನ್ನೋ ಸೈಫೈ ಥ್ರಿಲ್ಲರ್ ಮೂವಿನೇ ನೋಡ್ತಾ ಇರೋದು. ಈ ಮೂವಿಯ ಒಂದೇನಂದ್ರೆ ತುಂಬಾನೇ ಸಿಂಪಲ್. ಅದೇನಂದ್ರೆ ಒಂದು ಡ್ರಗ್ ತುಂಬಾನೇ ದೊಡ್ಡ ಮೊತ್ತದಲ್ಲಿ ಎಲ್ಲರಿಗೂ ಕೂಡ ಸಿಗುವುದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಸಿಟಿಯಲ್ಲಿ ಇರುವವರೆಲ್ಲರೂ ಕೂಡ ಯೂಸ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ತುಂಬಾನೇ ಮುಖ್ಯವಾಗಿ ಯಂಗ್ಸ್ಟರ್ಗಳು ಅದನ್ನು ಯೂಸ್ ಮಾಡಿಕೊಂಡು ಕಿಕ್ಕೇರಿಸಿಕೊಂಡು ಬಿದೋಗೋದು ಸ್ವಲ್ಪ ಜನ. ಆದರೆ ಅದೇ ಡ್ರಗ್ ಅನ್ನು ಯೂಸ್ ಮಾಡಿಕೊಂಡು ಟೈಮ್ ಟ್ರಾವೆಲ್ ಮಾಡಬಹುದು ಎಂದು ಸ್ವಲ್ಪ ಜನ ಮಾತ್ರವೇ ಕಂಡುಹಿಡಿಯುತ್ತಾರೆ. ಆ ರೀತಿ ಟೈಮ್ ಟ್ರಾವೆಲ್ ಮಾಡಿ ಎಲ್ಲೆಲ್ಲಿಗೆ ಹೋದರು, ಆ ರೀತಿ ಹೋದವರೆಲ್ಲರೂ ಕೂಡ ಹಿಂದಕ್ಕೆ ಬಂದ್ರ ಎನ್ನುವುದನ್ನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ನಮ್ಮನ್ನು ಸೀಟ್ ಹಿಡಿಗೆ ಕುಳಿತುಕೊಳ್ಳುವಂತೆ ಮಾಡುವ ಮೂವಿನೇ 2019ರಲ್ಲಿ ರಿಲೀಸ್ ಆಗಿದ್ದ ಸಿಂಕ್ರಾನಿಕ್ ಮೂವಿ. ಸ್ಟಾರ್ಟಿಂಗ್ ನಲ್ಲಿ ಒಂದು ಕಪಲ್ ಅನ್ನು ತೋರಿಸುತ್ತಾರೆ. ಅವರಿಬ್ಬರು ಕೂಡ ಯಾವುದೋ ಒಂದು ಟ್ಯಾಬ್ಲೆಟ್ ಅನ್ನು ಹಾಕಿಕೊಂಡ ಮೇಲೆ ಇವನು ಅವಳಿಗೆ ಟಾಟಾ ಮಾಡಿ ಅವನು ಲಿಫ್ಟ್ ಅನ್ನು ಹತ್ತುತ್ತಾನೆ. ಇನ್ನು ಇವಳನ್ನು ನೋಡಿದರೆ ಇವಳಿಗೆ ಏನೇನೋ ಕಾಣಿಸುತ್ತಿರುತ್ತವೆ. ಅದು ಯಾವ ರೀತಿ ಅಂದ್ರೆ, ಅಲ್ಲಿ ಇದುವರೆಗೂ ಒಂದು ಜಾಗದಲ್ಲಿ ಟಿವಿ ಇತ್ತು, ಆದರೆ ಈಗ ಅಲ್ಲಿ ಮರಗಿಡಗಳು ಬಂದಿದ್ದಾವೆ. ಪುನಃ ತಿರುಗಿ ನೋಡಿದರೆ ಈಗೇನು ಅಲ್ಲಿ ವಿಚಿತ್ರವಾಗಿರುವ ಒಬ್ಬ ಮಹಿಳೆ ಕಾಣಿಸುತ್ತಾಳೆ. ಆದ್ದರಿಂದ ಅವಳು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಆಗಲೇ ನಮಗೆ ಗೊತ್ತಾಗುತ್ತೆ ಅವಳಿರುವ ಜಾಗಕ್ಕೆ ಮರಗಿಡಗಳು ಬಂದಿಲ್ಲ, ಅವಳೇನೆ ಮರಗಿಡಗಳು ಇರುವ ಜಾಗಕ್ಕೆ ಹೋಗಿದ್ದಾಳೆ ಎಂದು. ಇನ್ನು ಅವಳ ಹತ್ತಿರಕ್ಕೆ ಯಾವುದೋ ವಿಷಕಾರಿ ಹಾವು ಬರುತ್ತಿರುವುದನ್ನು ತೋರಿಸಿ ಅಲ್ಲಿ ಸೀನ್ ಕಟ್ ಮಾಡಿ ಇವನನ್ನು ತೋರಿಸುತ್ತಾರೆ. ಇವನು ಒಂದು ಲಿಫ್ಟ್ ಅನ್ನು ಹತ್ತಿದ ಅಲ್ವಾ, ಆದರೆ ಲಿಫ್ಟೇ ಗ್ಲಿಚ್ ಆಗುತ್ತಿರುವಂತೆ ತೋರಿಸಿ ಇನ್ನು ಜಾಗವೇ ನಿಧಾನವಾಗಿ ಮಾಯವಾಗುತ್ತಿರುತ್ತೆ. ಕೊನೆಗೆ ಅವನು ಒಂದು ದೊಡ್ಡ ಮರುಭೂಮಿಯ ಮೇಲೆ ಅಷ್ಟೊಂದು ಹೈಟ್ನಿಂದ ಬೀಳುತ್ತಿರುವುದನ್ನು ತೋರಿಸಿ ಸಿಂಕ್ರಾನಿಕ್ ಎಂದು ಆ ಮೂವಿಯ ಟೈಟಲ್ ಅನ್ನು ಹಾಕುತ್ತಾರೆ. ಆನಂತರ ನಮ್ಮ ಹೀರೋವನ್ನು ತೋರಿಸುತ್ತಾರೆ. ಇವನ ಹೆಸರು ಸ್ಟೀವನ್, ಹಾಗೇನೆ ಅವನ ಪಕ್ಕದಲ್ಲಿ ಇದ್ದಾನೆ ಅಲ್ವಾ, ಅವನು ನಮ್ಮ ಹೀರೋನ ಕೊಲೀಗ್, ಹಾಗೇನೆ ಅವನ ಫ್ರೆಂಡ್ ಕೂಡ. ಅವನ ಹೆಸರು ಡೆನ್ನಿಸ್. ಇಷ್ಟಕ್ಕೂ ಇವರಿಬ್ಬರು ಕೂಡ ಮೆಡಿಕಲ್ ಟೀಮ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಯಾರಾದರೂ ಕಾಲ್ ಮಾಡಿ ಮೆಡಿಕಲ್ ಎಮರ್ಜೆನ್ಸಿ ಎಂದರೆ ಇವರೇನೆ ಮೊದಲು ಅಲ್ಲಿಗೆ ಹೋಗುತ್ತಾರೆ. ಹಾಗೇನೆ ಈಗಲೂ ಕೂಡ ಒಂದು ಜಾಗಕ್ಕೆ ಬಂದಿರುತ್ತಾರೆ, ಆದರೆ ಬೇರೆ ಬೀದಿಗೆ ಬಂದಿರುವುದರಿಂದ ಪುನಃ ಹಿಂದಕ್ಕೆ ಹೋಗುತ್ತಿರುತ್ತಾರೆ. ಕೊನೆಗೂ ಅವರು ಹೋಗಬೇಕಾದ ಜಾಗಕ್ಕೆ ಹೋಗುತ್ತಾರೆ. ಈ ಹುಡುಗಿನೇ ಇವರಿಗೆ ಕಾಲ್ ಮಾಡಿರುವುದು. ಆದರೆ ಅವಳು ಮಾತನಾಡುತ್ತಿರುವುದೇನೋ ಏನೋ ಕುಡ್ದಿರೋರು ಮಾತಾಡ್ತಾರೆ ಅಲ್ವಾ, ಆ ರೀತಿ ಮಾತನಾಡುತ್ತಿದ್ದಾಳೆ. ಏಕೆಂದರೆ ಅವಳು ಹಾಗೇನೆ ಒಳಗಿರುವವರೆಲ್ಲರೂ ಕೂಡ ಅದ್ಯಾವುದೋ ಪುಡಿಯನ್ನು ಮೂಗಿನಲ್ಲಿ ಎಳೆದುಕೊಂಡಿದ್ದಾರೆ. ಇನ್ನು ತಕ್ಷಣವೇ ನಮ್ಮವರು ಕೂಡ ಒಳಗೆ ಹೋಗಿ ನೋಡಿದರೆ ಒಬ್ಬ ಏನೋ ಮೈಪೂರ್ತಿ ರಕ್ತವಾಗಿ ಬಿದ್ದಿದ್ದಾನೆ. ಕನಿಷ್ಠ ಅವನು ಜೀವಂತವಾಗಿ ಇದ್ದಾನೋ ಇಲ್ವೋ ಎಂದು ಕೂಡ ಗೊತ್ತಿಲ್ಲ. ಅದರಿಂದ ನಮ್ಮ ಹೀರೋನ ಫ್ರೆಂಡ್ ಅವನನ್ನು ನೋಡುತ್ತಿದ್ದರೆ ನಮ್ಮ ಹೀರೋಯಿನ್ ಒಳಗೆ ಹೋಗಿ ನೋಡಿದರೆ ಅಲ್ಲಿ ಒಂದು ಹುಡುಗಿ ಇರುತ್ತಾಳೆ. ಅವಳು ಕೂಡ ಅವನಂತೆಯೇ ಪ್ರಜ್ಞೆ ತಪ್ಪಿರುತ್ತಾಳೆ. ಆಗಲೇ ಗೋಡೆ ಮೇಲೆ ನೋಡಿದರೆ ಟೈಮ್ ಇಸ್ ಎ ಲೈ ಎಂದು ಬರೆದಿರುತ್ತೆ. ಇಷ್ಟಕ್ಕೂ ಇದುವರೆಗೂ ಇಲ್ಲಿ ಏನಾಗಿದೆ, ಇದನ್ನೇಕೆ ಬರೆದಿದ್ದಾರೆ, ಇವರೇಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಎಂದು ನಮ್ಮ ಹೀರೋಗೆನೆ ಅರ್ಥವಾಗುವುದಿಲ್ಲ. ಕೊನೆಗೂ ಹೇಗೋ ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ಶಾಕನ್ನು ಕೊಡುತ್ತಿದ್ದಂತೆ ಅವಳೇನು ಎಚ್ಚರವಾಗುತ್ತಾಳೆ. ಇನ್ನು ಇವನನ್ನು ನೋಡಿದರೆ ಇವನ ಬಾಡಿ ಪೂರ್ತಿ ಡ್ಯಾಮೇಜ್ ಆಗಿರುತ್ತೆ. ಯಾರೋ ಕತ್ತಿಯಿಂದ ಜೋರಾಗಿ ಚುಚ್ಚಿರುವಂತೆ ಇದ್ದಾರೆ. ಮುಂದೆಯಿಂದ ಹೋಗಿ ಹಿಂದೆಯಿಂದ ಬಂದಿರುವಂತೆ ಇದೆ. ಆದ್ದರಿಂದಲೇ ಇಷ್ಟೊಂದು ರಕ್ತ ಹೋಗಿರುತ್ತೆ. ಮತ್ತೆ ಚಾದರೆ ಹಿಂಗೆಲ್ಲ ಮಾಡ್ಕೊಳ್ತಾರಾ ಎಂದು ಇವರಿಗೆ ಸ್ವಲ್ಪ ಡೌಟೇ. ಆದ್ದರಿಂದ ಯಾರು ಇದನ್ನು ಮಾಡಿದ್ದು, ಯಾದರಲ್ಲಿ ಚುಚ್ಚಿದ್ದು ಎಂದು ಕೇಳಿದರೆ ಅವಳೇನು ಹಾಗೇನೆ ನೋಡುತ್ತಿರುವುದರಿಂದ ಅವಳಿಗೆ ಇನ್ನೂ ಕೂಡ ಕುಡಿದಿರುವುದು ಇಳಿದಿಲ್ಲವೆಂದು ಅವರೇನೆ ಹುಡುಕುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಅವರು ಸುತ್ತಲೂ ನೋಡುತ್ತಿದ್ದರೆ ಒಂದು ಡೋರ್ನ ಹಿಂದೆ ದೊಡ್ಡ ಕತ್ತಿ ಕಾಣಿಸುವುದರಿಂದ ಪಕ್ಕ ಇದರಲ್ಲೇ ಚುಚ್ಚಿದ್ದಾರೆ ಎಂದು ಇವರಿಗೆ ಅರ್ಥವಾಗುತ್ತೆ. ಆದರೆ ಅದನ್ನು ನೋಡಿದ ಮೇಲೇನೆ ನಮಗೆ ಅರ್ಥವಾಗುತ್ತೆ ಆ ಕತ್ತಿ ಈ ಸಮಯಕ್ಕೆ ಸೇರಿದಲ್ಲವೆಂದು. ಆನಂತರ ನಮ್ಮವರೇನೋ ಯಾವುದಾದರೂ ಎಮರ್ಜೆನ್ಸಿ ಕಾಲ್ ಬರುತ್ತಾ ಎಂದು ವೇಟ್ ಮಾಡುತ್ತಾ ಕುಳಿತಿರುತ್ತಾರೆ. ಇನ್ನು ಇವರಿಬ್ಬರ ಬಗ್ಗೆ ಹೇಳ್ಬೇಕು ಅಂದ್ರೆ, ಡೆನ್ನಿಸ್ ಇದ್ದಾನೆ ಅಲ್ವಾ, ಅವನಿಗೆ ಈಗಾಗಲೇ ಮದುವೆ ಆಗಿದೆ. ಹಾಗೇನೆ ಟೀನೇಜ್ ವಯಸ್ಸಿನ ಒಬ್ಬ ಮಗಳು ಕೂಡ ಇದ್ದಾಳೆ. ಇನ್ನು ನಮ್ಮ ಹೀರೋಯಿನ್ ಅವನು ಅನ್ಕೊಂಡಿದ್ರೆ ಅವನು ಯಾವಾಗಲೂ ಮದುವೆ ಆಗ್ಬೋದಿತ್ತು, ಆದರೆ ಬೇಕು ಅಂತಲೇ ಆಗಿಲ್ಲ. ಏಕೆಂದರೆ ಅವನಿಗೆ ರಿಲೇಶನ್ಶಿಪ್ ನ ಮೇಲೆ ಹಾಗೇನೆ ಫ್ಯಾಮಿಲಿಯ ಮೇಲೆ ದೊಡ್ಡದಾಗಿ ಇಂಟ್ರೆಸ್ಟ್ ಇಲ್ಲ. ಹಾಗೇನೆ ಇತ್ತೀಚೆಗೆ ಅವನ ಬಾಡಿಯಲ್ಲಿ ಏನೋ ಅಬ್ನಾರ್ಮಲ್ ಆಗಿ ಅನಿಸಿದ್ದರಿಂದ ಬ್ಲಡ್ ಅನ್ನು ಟೆಸ್ಟ್ ಮಾಡುವುದಕ್ಕೆ ಕೊಟ್ಟಿ ಬಂದಿರುತ್ತಾನೆ. ಆನಂತರ ನಮ್ಮ ಹೀರೋನ ಫ್ರೆಂಡು ಪಿಕ್ನಿಕ್ ಆಗಿ ಅವನ ಫ್ಯಾಮಿಲಿಯ ಜೊತೆ ಬಂದಿರುತ್ತಾರೆ. ನಮ್ಮ ಹೀರೋಗೂ ಕೂಡ ದೊಡ್ಡದಾಗಿ ಫ್ಯಾಮಿಲಿ ಏನು ಇಲ್ಲ ಅಲ್ವಾ, ಆದ್ದರಿಂದ ಅವರ ಜೊತೆನೆ ಬಂದಿರುತ್ತಾನೆ. ಅಲ್ಲೇ ಅವನ ಮಗಳೇನೋ ಒಂಟಿಯಾಗಿ ಎಲ್ಲರಿಗಿಂತ ಸ್ವಲ್ಪ ದೂರದಲ್ಲಿ ನಿಂತಿರುತ್ತಾಳೆ. ಇಲ್ಲೇ ಇರೋ ವಿಚಾರ ಏನು ಎಂದು ತಿಳ್ಕೊಂಡು ಬರ್ತೀನಿ ಎಂದು ನಮ್ಮ ಹೀರೋನೇ ಹತ್ತಿರಕ್ಕೆ ಹೋಗಿ ಮಾತನಾಡಿಸುತ್ತಾನೆ. ಆ ಹುಡುಗಿಯ ಹೆಸರು ಬ್ರಿಯಾನ್. ಅವಳು ಜನಗಳ ಜೊತೆ ಅಷ್ಟೊಂದು ಬೆರೆಯುವುದಿಲ್ಲ. ಆದ್ದರಿಂದಲೇ ನಮ್ಮ ಹೀರೋ ಬುದ್ಧಿ ಹೇಳುತ್ತಾನೆ, ಜನಗಳ ಜೊತೆ ಸ್ವಲ್ಪ ಬೆರಿ, ಅವರ ಜೊತೆ ಫ್ರೆಂಡ್ಲಿ ಆಗಿ ಇರುವೆಂದರೆ ಅವಳು ಕೂಡ ಕೇಳ್ತಾ ಇರ್ತಾಳೆ. ಹಾಗೇನೆ ಸ್ವಲ್ಪ ಹೊತ್ತು ಮಾತನಾಡಿದ ಮೇಲೆ ಅವಳು ಏನೋ ಹೇಳುವುದಕ್ಕೆ ಬರುತ್ತಿರುತ್ತಾಳೆ. ಅದೇ ಟೈಮ್ಗೆ ನಮ್ಮ ಹೀರೋಗೆ ಕಾಲ್ ಬರುವುದರಿಂದ ಅವನು ಫೋನ್ ಅನ್ನು ತೆಗೆದುಕೊಂಡು ಸೈಡ್ಗೆ ಬರುತ್ತಾನೆ.
ಹಾಸ್ಪಿಟಲ್ನಿಂದ ಕಾಲ್ ಬಂದಿರುವಂತೆ ಇದೆ. ಅವ್ರೇನ್ ಹೇಳಿದ್ರೋ ಗೊತ್ತಿಲ್ಲ, ಆದರೆ ತಕ್ಷಣವೇ ಮನೆಗೆ ಬರುತ್ತಾನೆ. ಇನ್ನು ಮರುದಿನ ಎಂದಿನಂತೆ ಕೆಲಸಕ್ಕೆ ಬಂದಿರುತ್ತಾನೆ. ಈ ದಿನ ಅಮ್ಯೂಸ್ಮೆಂಟ್ ಪಾರ್ಕ್ ನಿಂದ ಕಾಲ್ ಬಂದಿರುತ್ತೆ. ಅದೇನಂದ್ರೆ ಯಾರೋ ಒಬ್ಬರು ಫೈರ್ ನ ಮಧ್ಯೆ ಸಿಕ್ಕಿಕೊಂಡು ಬಾಡಿ ಪೂರ್ತಿ ಸುಟ್ಟು ಹೋಗಿದೆಯಂತೆ. ತಕ್ಷಣವೇ ಬಂದು ಕಾಪಾಡಿ ಎಂದಿದ್ದರಿಂದ ನಮ್ಮವರು ಕೂಡ ಆತುರವಾಗಿ ಹೋಗುತ್ತಿರುತ್ತಾರೆ. ನಮ್ಮವರು ಬಂದು ನೋಡಿದ ಮೇಲೇನೆ ಅವರಿಗೆ ಅರ್ಥವಾಗುತ್ತೆ, ಅರ್ಧ ಬಾಡಿ ಸುಟ್ಟಿ ಹೋಗಿ ನೋವನ್ನು ಅನುಭವಿಸುತ್ತಿರುವವನಿಗೋಸ್ಕರ ಅಲ್ಲ, ಆಲ್ರೆಡಿ ಪೂರ್ತಿ ಬಾಡಿ ಸುಟ್ಟಿ ಹೋಗಿ ಸತ್ತು ಹೋಗಿರುವವನಿಗೋಸ್ಕರವೆಂದು. ಸತ್ತಿರುವ ಬಾಡಿಗೋಸ್ಕರ ನಮ್ಮನ್ನ ಏಕೆ ಕರೆದ್ರಿ ಅಂದ್ರೆ, ಸಾರಿ, ನಮ್ಮ ಹೊಸ ಹುಡುಗ ಗೊತ್ತಿಲ್ಲದೆ ನಿಮ್ಮನ್ನು ಕರೆದಿದ್ದಾನೆ ಎನ್ನುತ್ತಾನೆ. ಸರಿ, ಯಾವ ರೀತಿ ಸತ್ತು ಹೋದ ಅಂತ ಕೇಳಿದ್ರೆ, ಸಿಗರೇಟ್ ಅನ್ನು ಬಾಯಲ್ಲಿ ಇಟ್ಕೊಂಡವನೇ, ಆನಂತರ ಅದು ಬಾಡಿ ಪೂರ್ತಿ ಸುಟ್ಟಿ ಹೋಗಿ ಸತ್ತು ಹೋಗಿದ್ದಾನೆ ಎನ್ನುತ್ತಾನೆ. ಏನಾದ್ರೂ ನಂಬೋ ತರ ಹೇಳಿ ಅಂದ್ರೆ ಅವ್ರಿಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ವಂತೆ. ಈಗ ತಾನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಎಂದು, ಆದರೆ ಒಂದೇ ಒಂದು ಎವಿಡೆನ್ಸ್ ಸಿಕ್ಕಿದೆ ಎಂದು ಒಂದು ಚಿಕ್ಕ ಕವರ್ ಅನ್ನು ತೋರಿಸುತ್ತಾನೆ. ಅದರ ಮೇಲೆ ಸಿಂಕ್ರಾನಿಕ್ ಎಂದು ಬರೆದಿರುತ್ತೆ. ಸೇಮ್ ಇದೇ ರೀತಿ ಕವರೇ ಲಾಸ್ಟ್ ಟೈಮ್ ಅಲ್ಲಿ ಒಬ್ಬರನ್ನೊಬ್ರು ಚುಚ್ಕೊಂಡು ಸತ್ತೋಗಿದ್ರು ಅಲ್ವಾ, ಅಲ್ಲೂ ಕೂಡ ಸೇಮ್ ಇದೇ ರೀತಿ ಕವರೇ ಸಿಕ್ಕಿರುತ್ತೆ. ಇನ್ನು ಅಲ್ಲಿಂದ ನಮ್ಮ ಹೀರೋ ಹಾಸ್ಪಿಟಲ್ಗೆ ಹೋಗಿರುತ್ತಾನೆ. ಅಲ್ಲೇ ಅವನು ಬಾಡಿ ಪೂರ್ತಿ ಸ್ಕ್ಯಾನ್ ಮಾಡಿಸಿಕೊಂಡ ಮೇಲೆ ಅವನ ಬ್ರೈನ್ ನಲ್ಲಿ ಇಷ್ಟೊಂದು ದೊಡ್ಡ ಟ್ಯೂಮರ್ ಇದೆಯಂತೆ, ಅವನು ಹೆಚ್ಚು ದಿನ ಬದುಕುವುದಿಲ್ಲವೆಂದು ಗೊತ್ತಾಗುತ್ತೆ. ಆದರೆ ಈ ವಿಚಾರವನ್ನು ಅವನ ಫ್ರೆಂಡ್ ಆದ ಡೆನಿಸ್ಗೆ ಹೇಳಿರುವುದಿಲ್ಲ. ಇನ್ನು ಎಂದಿನಂತೆ ಈ ದಿನವೂ ಕೂಡ ಕೆಲಸಕ್ಕೆ ಬಂದಿರುತ್ತಾನೆ. ಈ ದಿನವೂ ಕೂಡ ಒಂದು ಎಮರ್ಜೆನ್ಸಿ ಕಾಲ್ ಬಂದಿರುವುದರಿಂದ ಅವರು ಕೂಡ ಜಾಗಕ್ಕೆ ಹೋಗುತ್ತಾರೆ. ಇನ್ನು ಈ ಹುಡುಗಿಯನ್ನೇನೋ ಒಂದು ವಿಷಕಾರಿ ಹಾವು ಬಂದು ಕಚ್ಚಿದೆಯಂತೆ. ಕರೆಕ್ಟ್ ಆಗಿ ನೋಡಿ, ನಾವು ಸ್ಟಾರ್ಟಿಂಗ್ ಸೀನ್ ನಲ್ಲಿ ನೋಡಿದ್ದ ಹುಡುಗಿನೇ. ಇನ್ನು ಈ ಹುಡುಗಿಗೆ ಹಾವು ಕಚ್ಚಿದೆ ಎಂದು ಗೊತ್ತಾಗುತ್ತಿದ್ದಂತೆ ಪ್ರಶ್ನೆ ಜಾಗಕ್ಕೆ ಪೊಲೀಸರು ಬಂದಿರುತ್ತಾರೆ. ಆದರೆ ಅವರು ಬಂದು ನೋಡಿದ ಮೇಲೆ ಆ ಹಾವಿಗೋಸ್ಕರ ಜಾಗ ಪೂರ್ತಿ ಹುಡುಕಿದ್ದಾರೆ. ಆದರೆ ಅವರಿಗೆ ಆ ಹಾವು ಸಿಕ್ಕಿಲ್ಲ. ಇವರಿಗೆ ಆಶ್ಚರ್ಯವೇನು ಎಂದರೆ, ಈ ಮನೆ ಇರುವುದು ಸೆಕೆಂಡ್ ಫ್ಲೋರ್ ನಲ್ಲಿ, ಆ ರೀತಿಯ ಒಂದು ವಿಷಕಾರಿ ಹಾವು ಎರಡನೇ ಫ್ಲೋರ್ಗೆ ಬಂದು ಯಾವ ರೀತಿ ಕಚ್ಚಿತ್ತು ಎಂದು. ಇನ್ನು ಅವಳ ಕಾಲಿನ ಮೇಲೆ ದೊಡ್ಡದಾಗಿ ಇರುವ ಅಲ್ಲಿನ ಗುರುತನ್ನು ನೋಡಿ ಪಕ್ಕ ವಿಷಕಾರಿ ಹಾವೇ ಕಚ್ಚಿದೆ ಎಂದು ಅವನು ಕ್ಲಿಯರ್ ಆಗಿ ಹೇಳುತ್ತಾನೆ. ಆದರೆ ಅವನಿಗೆ ಇಲ್ಲಿ ಆಶ್ಚರ್ಯವಾಗುತ್ತಿರುವುದು ಏನು ಎಂದರೆ, ಆ ರೀತಿ ಹಾವುಗಳು ಈ ಜಾಗದಲ್ಲಿ ಇದ್ವಂತೆ. ಅದು ಕೂಡ ಯಾವಾಗ ಅಂದ್ರೆ 20-30 ವರ್ಷಗಳ ಹಿಂದೆ. ಆಗಲೂ ಕೂಡ ತುಂಬಾನೇ ರೇರ್ ಆಗಿ ಕಾಣಿಸ್ತಿದ್ವಂತೆ. ಅಂತದ್ರಲ್ಲಿ ಆ ರೀತಿ ಹಾವುಗಳ ಜಾಡು ಇತ್ತೀಚೆಗೆ ಎಲ್ಲೂ ಕೂಡ ಕಾಣಿಸಿಲ್ಲ. ಅಂತದ್ರಲ್ಲಿ ಆ ರೀತಿ ಹಾವು ಬಂದು ಅವಳಿಗೆ ಯಾವ ರೀತಿ ಕಚ್ಚಿದೆ ಎಂದು ಅವನಿಗೇನೆ ಅರ್ಥವಾಗುತ್ತಿಲ್ಲ. ಆದರೆ ಅವನು ಹುಡುಕುತ್ತಿರುವಾಗ ನಮಗೆ ಈ ಸಿಂಕ್ರಾನಿಕ್ ಕವರ್ ಸಿಕ್ಕಿದೆ ಎಂದು ಅದನ್ನು ಕೊಡುತ್ತಾರೆ. ಇಲ್ಲೇನೋ ಮಿಸ್ ಹೊಡಿತೈತೆ ಅನ್ಕೊಂಡು ನಮ್ಮವರು ಹೊರಗೆ ಬಂದು ನೋಡಿದರೆ ಅಲ್ಲಿ ಒಂದು ಲಿಫ್ಟ್ ಇರುತ್ತೆ. ಅದನ್ನು ಓಪನ್ ಮಾಡಿ ನೋಡಿದರೆ ಕೆಳಗೇನೆ ಆ ಬಾಯ್ ಫ್ರೆಂಡ್ ಇದ್ದಾನೆ. ಆದರೆ ಅವನು ಅಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದಾನೆ ಅಂದ್ರೆ, ಅವನು ಮೊದಲು ಲಿಫ್ಟ್ ನಿಂದ ಕೆಳಗೆ ಬಿದ್ದಿರುವಂತೆ. ಆನಂತರ ಲಿಫ್ಟ್ ಅವನ ಮೇಲೆ ಬಿದ್ದು ಅವನ ಕೈಕಾಲೆಲ್ಲವೂ ಕೂಡ ಕಟ್ಟಾಗಿ ಸತ್ತಿರುವ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ. ಆದರೆ ಇಲ್ಲಿ ಆಶ್ಚರ್ಯ ಪಡುವ ವಿಚಾರವೇನೆಂದರೆ, ಅವನು ಅಷ್ಟೊಂದು ಭಯಂಕರವಾಗಿ ಸತ್ತು ಹೋದರೂ ಕೂಡ ಅವನ ಮುಖದ ಮೇಲೆ ಚಿರುನಗು ಇರುತ್ತೆ. ಆನಂತರ ಮನೆಯಲ್ಲಿ ನೋಡಿದರೆ ನಮ್ಮ ಹೀರೋನ ಫ್ರೆಂಡ್ ಮಗಳು ಒಂದು ರಾತ್ರಿ ಎಲ್ಲೋ ಸ್ಪೆಂಡ್ ಮಾಡಿ ಆನಂತರ ಬೆಳಗ್ಗೆ ಬಂದರೆ ನಾರ್ಮಲ್ ಆಗಿ ಯಾವ ಪೇರೆಂಟ್ಸ್ಗಾದ್ರೂ ಕೂಡ ಕೋಪ ಬಂದೇ ಬರುತ್ತೆ ಅಲ್ವಾ. ನೋಡು ಬ್ರಿಯಾನ್, ನೀನು ಬೆಳೆದಿದ್ದೀಯಾ, ನಾವು ಒಪ್ಕೊಳ್ತೀವಿ. ಆದರೆ ನೀನು ಎಲ್ಲಿಗಾದ್ರೂ ಹೋಗುವುದಕ್ಕಿಂತ ಮೊದಲು ನಮಗೆ ಒಂದು ಮಾತನ್ನು ಹೇಳಿ ಹೋಗಬೇಕು ಅಲ್ವಾ ಎಂದು ಅವರು ಹೇಳಿದರೆ, ಅವಳೇನೋ ಕೇರ್ಲೆಸ್ ಆಗಿ ಸರಿ ಹೇಳ್ತೀನಿ ಅನ್ಕೊಂಡೇ ಹೋಗ್ತಾಳೆ. ಅವಳು ಅಷ್ಟೊಂದು ಬೇಜಾರಾಗಿರುವುದರಿಂದ ಅವಳ ಜೊತೆ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಅವಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ ಮೇಲೆ, ಇಷ್ಟಕ್ಕೂ ನೀನು ಏಕೆ ಇಷ್ಟೊಂದು ಡಿಪ್ರೆಷನ್ ನಲ್ಲಿ ಇದೆಯಾ ಎಂದು ಕೇಳಿದರೆ ಆಗಲೇನೆ ಅವನಿಗೆ ಗೊತ್ತಾಗುತ್ತೆ ಅವನ ಮಗಳು ಪ್ರೆಗ್ನೆಂಟ್ ಅಂತೆ. ಈಗ ಅವಳಿಗೆ ನೆಕ್ಸ್ಟ್ ಏನ್ ಮಾಡಬೇಕು ಎಂದು ಅರ್ಥವಾಗ್ತಿಲ್ವಂತೆ. ಇಲ್ಲಿ ಇನ್ನೊಂದು ದೊಡ್ಡ ದರಿದ್ರ ಏನು ಅಂದ್ರೆ, ಅವಳ ಬಾಯ್ ಫ್ರೆಂಡ್ಗೆ ಈ ಸಿಚುವೇಶನ್ ಅನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಎಂದು ಕೂಡ ಗೊತ್ತಾಗ್ತಿಲ್ವಂತೆ. ಇಂತಹ ಟೈಮ್ನಲ್ಲಿ ಬೇಬಿ ಬೇಕಾ ಎಂಬ ತಾಟ್ಗೆ ಬಂದಿದ್ದಾನೆ ಎನ್ನುತ್ತಾಳೆ. ಅದನ್ನು ಕೇಳಿದ ನಮ್ಮವನು ದೊಡ್ಡದಾಗಿ ರಿಯಾಕ್ಟ್ ಆಗದೆ ಏನೋ ಹೇಳುತ್ತಿರುವಂತೆ ತೋರಿಸಿ ಅಲ್ಲೇ ಸೀನ್ ಕಟ್ ಮಾಡಿ ತಕ್ಷಣವೇ ನಮ್ಮ ಹೀರೋವನ್ನು ತೋರಿಸುತ್ತಾರೆ. ನಮ್ಮ ಹೀರೋಗೆ ಬ್ರೈನ್ ಟ್ಯೂಮರ್ ಇದೆಯಲ್ವಾ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಂತೆ. ಆದರೆ ಎಷ್ಟೇ ಟ್ರೈ ಮಾಡಿದರೂ ಕೂಡ ಬದುಕುವುದಿಲ್ಲವೆಂದು ಅರ್ಥ ಮಾಡಿಕೊಂಡು ಅವನು ಟ್ರೀಟ್ಮೆಂಟೇ ಬೇಡವೆಂದು ನಿರ್ಧಾರ ಮಾಡಿಕೊಳ್ಳುತ್ತಾನೆ. ಆದರೆ ಈ ವಿಚಾರವನ್ನು ಅವನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳೋಣವೆಂದು ಅಂದುಕೊಳ್ಳುತ್ತಾನೆ. ಆದರೆ ಅವನ ಕೈಯಲ್ಲಿ ಆಗುವುದಿಲ್ಲ. ಆದ್ದರಿಂದ ಅವನು ಸುಮ್ಮನೆ ಬಾರಿನಲ್ಲಿ ಬಂದು ಕುಡಿಯುತ್ತಿದ್ದರೆ ಆಗಲೇ ಅಲ್ಲಿಗೆ ಅವನ ಫ್ರೆಂಡ್ ಕೂಡ ಬಂದು ಜಾಯ್ನ್ ಆಗುತ್ತಾನೆ. ಆಗಲೇ ನಮಗೆ ಗೊತ್ತಾಗುತ್ತೆ ಈ ದಿನ ನಮ್ಮ ಹೀರೋನ ಬರ್ತ್ಡೇ ಎಂದು. ಆದ್ದರಿಂದ ನಮ್ಮ ಹೀರೋಗೆ ಒಂದು ಗಿಫ್ಟ್ ಅನ್ನು ಕೊಟ್ಟು ಆನಂತರವೇ ಅವನು ಕುಡಿಯುವುದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ನಮ್ಮ ಹೀರೋ ಹೆಚ್ಚಾಗಿ ಕುಡಿಯುವುದಿಲ್ಲ. ಹಾಗೆ ಅವನು ಕುಡಿಯುತ್ತಿರುವಾಗ ಮಧ್ಯದಲ್ಲಿ ಟ್ಯಾಬ್ಲೆಟ್ ಅನ್ನು ನುಂಗುತ್ತಾನೆ. ಅವನಿಗೇನೋ ಡೌಟ್ ಬಂದು, ಏನೋ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ ಅನ್ನು ನುಂಗುತ್ತಿದ್ಯಾ, ಏನಾಗಿದೆ ಎಂದು ಕೇಳಿದರೆ ಆಗಲೂ ಕೂಡ ಅವನಿಗೆ ಏನು ಕೂಡ ಹೇಳುವುದಿಲ್ಲ. ಆನಂತರ ಮಧ್ಯರಾತ್ರಿಯಲ್ಲಿ ಒಂದು ಎಮರ್ಜೆನ್ಸಿ ಕಾಲ್ ಬರುವುದರಿಂದ ಇನ್ನು ತಕ್ಷಣವೇ ನಮ್ಮವರು ಅಲ್ಲಿಗೆ ಹೋದರೆ ಒಬ್ಬ ಏನೋ ಕೈಯಲ್ಲಿ ಫೋನನ್ನು ಹಿಡಿದುಕೊಂಡು ಅಲ್ಲೇನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಮೊದಲೇ ಹೇಳ್ದಂಗೆ ನಮ್ಮವರಿಗೆ ಬರುವ ಕೇಸ್ ಎಲ್ಲವೂ ಕೂಡ ಯಾರೋ ಒಬ್ಬರು ಕುಡಿದು ಫುಲ್ ಚಿತ್ತಾಗಿ ಬಿದ್ದೋಗಿರುವ ಸ್ಟೇಜ್ ನಲ್ಲಿ ಇರ್ತಾರೆ ಅಲ್ವಾ. ಆದ್ದರಿಂದ ಹುಡುಗಿಯ ಬಳಿ ಹೋಗಿ ಇಷ್ಟಕ್ಕೂ ಇಲ್ಲಿ ಏನಾಯ್ತು ಎಂದು ಕೇಳಿದರೆ ಅವಳಿಗೇನೋ ಚೆಸ್ಟ್ ಪೇನ್ ಹೆಚ್ಚಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾಳೆ. ಆನಂತರ ಇಲ್ಲಿ ಇನ್ನೊಂದು ಹುಡುಗಿ ಕೂಡ ಇದ್ದಳು.
ಅವಳು ಯಾವುದೋ ಒಂದು ಟ್ಯಾಬ್ಲೆಟ್ ಅನ್ನು ಹಾಕಿಕೊಂಡು ಆ ಚೇರ್ನ ಮೇಲೆ ಕುಳಿತಿದ್ದಳು ಎಂದು ಆ ಕಡೆ ತೋರಿಸುತ್ತಾಳೆ. ಅಲ್ಲೇನೋ ಬರೀ ಚೇರ್ ಇರುತ್ತೆ, ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಸರಿ ಎಂದು ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಸಿಂಕ್ರಾನಿಕ್ನ ಕವರೇನೇ ಇರುತ್ತೆ. ಹಾಗೇನೆ ಆ ಚೇರ್ನ ಮೇಲೆ ಇದ್ದಿದ್ದು ಬೇರೆ ಯಾರು ಅಲ್ಲ, ನಮ್ಮ ಹೀರೋನ ಫ್ರೆಂಡ್ ಮಗಳೇ. ಅದು ನಮ್ಮ ಹೀರೋಗೆ ಗೊತ್ತಾಗುತ್ತಿದ್ದಂತೆ ಅವನಿಗೆ ತುಂಬಾನೇ ಭಯವಾಗುತ್ತೆ. ಏಕೆಂದರೆ ಆ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡಿರುವವರೆಲ್ಲರಿಗೂ ಕೂಡ ಏನಾಗಿದೆ ಎಂದು ನಮಗೆ ಗೊತ್ತಿದೆಯಲ್ವಾ. ಮೊದಲು ಅವನ ಹೆಂಡತಿಗೆ ಕಾಲ್ ಮಾಡಿ ಮನೆಗೆ ಅವನ ಮಗಳು ಬಂದಿದ್ದಾಳೋ ಇಲ್ವೋ ಎಂದು ಕನ್ಫರ್ಮ್ ಮಾಡಿಕೊಂಡು ಆನಂತರ ಅವನ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಕಾಲ್ ಮಾಡಿ ಅವಳೇನಾದ್ರೂ ಆ ಕಡೆ ಹೋಗಿದ್ದಾಳೆ ಎಂದು ಕೇಳುತ್ತಿರುತ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನು ಆ ಸಿಂಕ್ರಾನಿಕ್ ಟ್ಯಾಬ್ಲೆಟ್ ಅನ್ನು ಯಾರು ಕೂಡ ಯೂಸ್ ಮಾಡಬಾರದು ಎಂದು ಆ ಶಾಪ್ಗೆ ಹೋಗಿ ಮೊದಲು ಅಲ್ಲಿರುವ ಸಿಂಕ್ರಾನಿಕ್ ಟ್ಯಾಬ್ಲೆಟ್ಗಳೆಲ್ಲವನ್ನು ಕೂಡ ತೆಗೆದುಕೊಳ್ಳುತ್ತಾನೆ. ಅಲ್ಲಿಂದ ಬರುತ್ತಿದ್ದರೆ ಇದೆಲ್ಲವನ್ನು ಕೂಡ ದೂರದಲ್ಲಿ ಒಬ್ಬ ಕಳ್ಳನ ರೀತಿ ನೋಡುತ್ತಿರುತ್ತಾನೆ. ಇನ್ನು ನಮ್ಮ ಹೀರೋ ಅಲ್ಲಿಂದ ಹೊರಗೆ ಬರುತ್ತಿದ್ದಂತೆ ನಮ್ಮ ಹೀರೋನ ಬಳಿ ಬಂದು ನಮ್ಮ ಹೀರೋ ಏನೋ ಆ ಟ್ಯಾಬ್ಲೆಟ್ಗಳನ್ನು ಕೇವಲ $100ಗೆ ತೆಗೆದುಕೊಂಡಿರುತ್ತಾನೆ. ಆದರೆ ಅವನೇನು $2000 ಕೊಡ್ತಾನಂತೆ, ಅದೆಲ್ಲವನ್ನು ಕೂಡ ಕೊಡಬೇಕು ಎಂದು ಕೇಳುತ್ತಾನೆ. ಆದರೆ ನಮ್ಮ ಹೀರೋ ಕೊಡಲ್ಲವೆಂದು ಹೇಳಿ ಅಲ್ಲಿಂದ ಕಾರನ್ನು ತೆಗೆದುಕೊಂಡು ಹೋಗುತ್ತಾನೆ. ತಕ್ಷಣವೇ ಅವನು ಕೂಡ ಕಾರನ್ನು ತೆಗೆದುಕೊಂಡು ಹೋಗುತ್ತಿರುವುದನ್ನು ತೋರಿಸಿ ಅಲ್ಲಿ ಸೀನ್ ಕಟ್ ಮಾಡಿ ಇವರನ್ನು ತೋರಿಸುತ್ತಾರೆ. ಅವರ ಮಗಳು ಕಾಣಿಸದಂತೆ ಹೋಗಿದ್ದಾಳೆ ಅಲ್ವಾ, ಆದ್ದರಿಂದ ಅವಳು ತುಂಬಾನೇ ಕೋಪದಿಂದ ಅವನಿಗೆ ಬೈಯುವುದರಿಂದ ಅವನು ಕೋಪದಿಂದ ಅಲ್ಲಿಂದ ಹೋಗುತ್ತಾನೆ. ಇನ್ನು ಆಗಿನಿಂದ ಅವರಿಬ್ಬರ ಮಧ್ಯೆ ಚಿಕ್ಕ ಚಿಕ್ಕ ಜಗಳಗಳು ಆಗುತ್ತಿರುತ್ತವೆ. ಇನ್ನು ನಮ್ಮ ಹೀರೋವನ್ನು ನೋಡಿದರೆ ಮಧ್ಯರಾತ್ರಿ ಟೈಮಲ್ಲಿ ಅಲ್ಲಿಂದ ಏನೋ ಸೌಂಡ್ ಬರುವುದರಿಂದ ಕಳ್ಳಗಿಳ ಬಂದಿರಬಹುದು ಎಂದು ನಮ್ಮ ಹೀರೋ ಒಂದು ಬ್ಯಾಟ್ ಅನ್ನು ಹಿಡಿದುಕೊಂಡು ಹೋಗುತ್ತಾನೆ. ಆದರೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಆಗಲೇ ಅಲ್ಲಿ ವಾರ್ಡ್ರೂಮ್ನ ಒಳಗೆ ಸೌಂಡ್ ಬರುವುದರಿಂದ ಅವನು ನಿಧಾನವಾಗಿ ಹೋಗಿ ನೋಡಿದರೆ ಅದರೊಳಗೆ ಒಬ್ಬ ಇರುತ್ತಾನೆ. ಅದನ್ನು ನೋಡಿ ನಮ್ಮ ಹೀರೋಗೇನೆ ಭಯವಾಗುತ್ತೆ. ಆದರೆ ಅವನು ಬೇರೆ ಯಾರೂ ಅಲ್ಲ, ನಮ್ಮ ಹೀರೋ ಸಿಂಕ್ರಾನಿಕ್ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳುತ್ತಿರುವಾಗ $2000 ಕೊಡ್ತೀನಿ ಕೊಡಿ ಎಂದು ಕೇಳಿದ್ದ ಅಲ್ವಾ, ಅವನೇನೆ. ಅವನನ್ನು ನೋಡುತ್ತಿದ್ದಂತೆ ನಮ್ಮ ಹೀರೋ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಪೊಲೀಸರಿಗೆ ಕಾಲ್ ಮಾಡಿ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮನೆಯೊಳಗೆ ನುಗ್ಗಿದ್ದಾನೆ, ತಕ್ಷಣವೇ ಬನ್ನಿ ಎಂದು ಕರೆಯುತ್ತಾನೆ. ನೋಡು, ಅವರು ಬರುವವರೆಗೂ ಮಾತ್ರವೇ ನಿನಗೆ ಟೈಮ್ ಇದೆ, ಇಷ್ಟಕ್ಕೂ ನೀನು ಯಾರು, ಇಲ್ಲಿಗೆ ಏಕೆ ಬಂದಿದ್ದೀಯಾ ಎಂದು ಕೇಳಿದರೆ ಅವನ ಹೆಸರೇನು ಡಾಕ್ಟರ್ ಕೆರ್ಮೇನಿ ಅಂತೆ. ನಿಜಕ್ಕೂ ಆ ಸಿಂಕ್ರಾನಿಕ್ ಟ್ಯಾಬ್ಲೆಟ್ ಅನ್ನು ಕಂಡಿಡಿದಿದ್ದೆ ಇವನಂತೆ. ಇನ್ನು ಕರೆಕ್ಟಾಗಿ ಹೇಳಬೇಕು ಅಂದ್ರೆ ಅದು ಒಂದು ಇಲ್ಲಿಗಲ್ ಡ್ರಗ್ಗು, ಆದರೆ ಅದನ್ನು ಗೌರ್ಮೆಂಟ್ ಕಂಡುಹಿಡಿಯಬಾರದು ಎಂದು ಅದಕ್ಕೆ ಇರುವ ಕಾಂಪೊನೆಂಟ್ಸ್ ಹಾಗೇನೆ ಅದರ ಫಾರ್ಮುಲಾವೆಲ್ಲವನ್ನು ಕೂಡ ಚೇಂಜ್ ಮಾಡಿ ಅದನ್ನು ಲೀಗಲ್ ಆಗೇನೆ ಮಾರುತ್ತಿದ್ದಾನೆ. ಸರಿ, ಅದೋಕೆ. ಆ ಡ್ರಗ್ ಅನ್ನು ತೆಗೆದುಕೊಂಡ ಮೇಲೆ ಮತ್ತೆಚ್ಚಾಗಿ ಬಿಡೋಬೇಕು ಅಲ್ವಾ, ಆದರೆ ಅವರೇಕೆ ಸಾಯುತ್ತಿದ್ದಾರೆ ಎಂದು ಕೇಳಿದರೆ ಆಗ ಅವನು ಅದಕ್ಕೇನೋ ಆ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡರೆ ಮನುಷ್ಯರು ಟೈಮ್ ಟ್ರಾವೆಲ್ ಮಾಡಬಹುದು ಎನ್ನುತ್ತಾನೆ. ಮಧ್ಯದಲ್ಲಿ ಅವನಿಗೆ ನಮ್ಮ ಹೀರೋಗೆ ಬ್ರೈನ್ ಟ್ಯೂಮರ್ ಇದೆ ಎಂದು ಗೊತ್ತಾಗುತ್ತಿದ್ದಂತೆ ಅವನು ಇನ್ನೂ ಕೂಡ ಎಕ್ಸೈಟ್ ಆಗುತ್ತಾನೆ. ಬ್ರೈನ್ ಟ್ಯೂಮರ್ ಬಂದಿರುವವರಿಗೆ ಪೈನಲ್ ಗ್ಲ್ಯಾಂಡ್ ಎನ್ನುವುದು ಬ್ರೈನ್ ನಲ್ಲಿ ಇರುತ್ತೆ. ಆ ಪೈನಲ್ ಗ್ಲ್ಯಾಂಡ್ ಎನ್ನುವುದು ಆ ಬ್ರೈನ್ ಟ್ಯೂಮರ್ ಅನ್ನು ಕೂಡ ಎಫೆಕ್ಟ್ ಮಾಡುತ್ತೆ. ಈಗ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ ಆ ಡ್ರಗ್ ನ ಪ್ರಭಾವ ಬ್ರೈನ್ ನಲ್ಲಿ ಇರುವ ಪೈನಲ್ ಗ್ಲ್ಯಾಂಡ್ಸ್ ನ ಮೇಲೆ ಬೀಳುತ್ತಂತೆ. ನಾರ್ಮಲ್ ಆಗಿ ಆ ಪೈನಲ್ ಗ್ಲ್ಯಾಂಡ್ಸ್ ಅನ್ನುವುದು ದೊಡ್ಡವರಲ್ಲಿ ಪೂರ್ತಿಯಾಗಿ ಡೆವಲಪ್ ಆಗಿರುತ್ತೆ. ಅಂತದ್ರಲ್ಲಿ ಅವರೇನಾದರೂ ಆ ಡ್ರಗ್ ಅನ್ನು ಯೂಸ್ ಮಾಡಿದರೆ ಅವರು ಟೈಮ್ ಟ್ರಾವೆಲ್ ಮಾಡುವುದಕ್ಕೆ ಅನುಕೂಲವಾಗುತ್ತೆ ಎನ್ನುತ್ತಾನೆ. ಆದರೆ ಇದು ಮಕ್ಕಳಿಗೆ ಡೇಂಜರ್ ಅಂತೆ, ಏಕೆಂದರೆ ಅವರಿಗೆ ಫೈನಲ್ ಗ್ಲ್ಯಾಂಡ್ಸ್ ಅನ್ನುವುದು ಪೂರ್ತಿಯಾಗಿ ಡೆವಲಪ್ ಆಗಿರುವುದಿಲ್ಲ. ಅಂಥದ್ರಲ್ಲಿ ಒಂದು ವೇಳೆ ಅವರೇನಾದರೂ ಆ ಡ್ರಗ್ ಅನ್ನು ತೆಗೆದುಕೊಂಡ್ರೆ ಅವರು ಕೂಡ ಟೈಮ್ ಟ್ರಾವೆಲ್ ಮಾಡಬಹುದು, ಆದರೆ ಅಲ್ಲೇನೆ ಸಿಕ್ಕಿಕೊಳ್ಳುವುದು, ಹಿಂದಕ್ಕೆ ತಿರುಗಿ ಬರುವುದಕ್ಕೆ ಆಗದೇ ಇರುವುದು, ಈ ರೀತಿ ಆಗುತ್ತೆ ಎನ್ನುತ್ತಾನೆ. ಹಾಗೇನೆ ಟ್ಯಾಬ್ಲೆಟ್ನಿಂದ ತುಂಬಾನೇ ಜನರು ಅವರ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಂಡ ಅವನು ಆ ಗಿಲ್ಟ್ನಿಂದ ಹೊರಗೆ ಬರುವುದಕ್ಕೆ ಅವನೇನೆ ಎಲ್ಲ ಶಾಪ್ಗೂ ಕೂಡ ಹೋಗಿ ಆ ಟ್ಯಾಬ್ಲೆಟ್ ಅನ್ನು ಪುನಃ ಕಲೆಕ್ಟ್ ಮಾಡಿಕೊಳ್ಳುತ್ತಿದ್ದಾನೆ. ಹಾಗೆ ಅವನು ಎಲ್ಲ ಶಾಪ್ಗಳಲ್ಲಿ ಕೂಡ ಹೋಗಿ ಅವುಗಳನ್ನು ಅವನೇನೆ ತೆಗೆದುಕೊಂಡಿದ್ದಾನೆ. ಇನ್ನು ಉಳಿದಿದ್ದು ಇದೊಂದೇ ಶಾಪ್ ಮಾತ್ರ, ಇನ್ನೇನು ಅವನು ಅಲ್ಲಿಗೆ ಬಂದು ಅವುಗಳನ್ನು ತೆಗೆದುಕೊಳ್ಳಬೇಕು, ಅಷ್ಟರ ಹೊತ್ತಿಗೆ ನಮ್ಮ ಹೀರೋ ತೆಗೆದುಕೊಂಡಿದ್ದಾನೆ. ಆದ್ದರಿಂದ ಅವನು ಆ ಟ್ಯಾಬ್ಲೆಟ್ ಅನ್ನು ಕೊಟ್ಟರೆ ನಾನು ಇಲ್ಲಿಂದ ಹೋಗುತ್ತೀನಿ ಎನ್ನುವುದರಿಂದ ನಮ್ಮ ಹೀರೋ ಅದಕ್ಕೆ ಆ ಟ್ಯಾಬ್ಲೆಟ್ ಅನ್ನು ನಾನು ನೆನ್ನೆನೆ ಫ್ಲಶ್ ಮಾಡಿದೆ ಎನ್ನುತ್ತಾನೆ. ಆದ್ದರಿಂದ ಅವನು 2-3 ಬಾರಿ ಕನ್ಫರ್ಮ್ ಮಾಡಿಕೊಂಡ ಮೇಲೇನೆ ಅಲ್ಲಿಂದ ಹೋಗುತ್ತಾನೆ. ಆದರೆ ಅವನು ಅಲ್ಲಿಂದ ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ ಅವನು ಅವುಗಳನ್ನು ಪ್ಲಸ್ ಮಾಡಿಲ್ಲ, ಜಸ್ಟ್ ಅವನು ಡಸ್ಟ್ಬಿನ್ ನಲ್ಲಿ ಹಾಕಿದ್ದಾನೆ ಎಂದು. ಆನಂತರ ನಮ್ಮ ಹೀರೋನ ಹೆಲ್ತ್ ಕಂಡೀಷನ್ ದಿನದಿನಕ್ಕೂ ಕೂಡ ಹಾಳಾಗುತ್ತಿರುತ್ತೆ. ಆದರೂ ಕೂಡ ವಿಚಾರವನ್ನು ಅವನ ಫ್ರೆಂಡ್ಗೆ ಹೇಳದೆ ದಿನಾಲೂ ಕೂಡ ಕೆಲಸಕ್ಕೆ ಬರುತ್ತಿರುತ್ತಾನೆ. ಹಾಗೇನೆ ಈಗಲೂ ಕೂಡ ಅವರಿಗೆ ಒಂದು ಕಾಲ್ ಬಂದಿರುತ್ತೆ. ತಕ್ಷಣವೇ ಅವರು ಜಾಗಕ್ಕೆ ಹೋಗಿ ನೋಡಿದರೆ ಆ ಜಾಗ ಒಂದು ಸರ್ಕಸ್ನ ರೀತಿ ಇರುತ್ತೆ. ಇವನು ಕೂಡ ಸ್ಟಂಟ್ ಮ್ಯಾನ್ ನ ರೀತಿ ಇದ್ದಾನೆ. ನಿಜಕ್ಕೂ ಅವನ ಪರಿಸ್ಥಿತಿ ಯಾವ ರೀತಿ ಇದೆ ಎಂದರೆ ಅವನ ಕಾಲು ಮುರಿದು ಹೋಗಿ ಅವನ ಮೂಳೆಗಳು ಹೊರಗೆ ಬಂದಿದ್ದಾವೆ. ಆದರೂ ಕೂಡ ಅವನು ನಗುತ್ತಿರುತ್ತಾನೆ. ನಮ್ಮವರಿಗೆ ಅರ್ಥವಾಗುತ್ತೆ ಇವನು ಏನೋ ತೆಗೆದುಕೊಂಡಿದ್ದಾನೆ ಎಂದು. ಇನ್ನು ಅವನಿಗೆ ಪ್ರೆಸ್ಟೇಟ್ ಮಾಡಿ ಆನಂತರ ಅವನನ್ನು ಕರೆದುಕೊಂಡು ಹೋಗುತ್ತಿರುವಾಗಲೇ ನಮ್ಮ ಹೀರೋಗೆ ಬ್ಲಡ್ ವಾಮಿಟ್ ಬರುತ್ತೆ. ಆದ್ದರಿಂದ ಅವನ ಫ್ರೆಂಡ್ಗೆ ಡೌಟ್ ಬರುತ್ತೆ, ನೋಡು ನೀನು ದಿನಾಲೂ ಹೆಚ್ಚಾಗಿ ಕುಡಿಯುತ್ತಿದ್ದೀಯಾ, ಹಾಗೇನೆ ಯಾವುದೋ ಟ್ಯಾಬ್ಲೆಟ್ ಅನ್ನು ಕೂಡ ತೆಗೆದುಕೊಳ್ಳುತ್ತಿದ್ದೀಯಾ,
ಇಷ್ಟಕ್ಕೂ ನಿನಗೆ ಏನಾಗಿದೆ, ಮೊದಲು ನಿನ್ನ ಅಭ್ಯಾಸವನ್ನು ಬದಲಾಯಿಸಿಕೊ ಅಂತಿದ್ದರಿಂದ ನಮ್ಮ ಹೀರೋಗೆ ಕೋಪ ಬಂದು ಅವನು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡುವುದಕ್ಕೆ ಆಗದೆ ಅವನ ಪರ್ಸನಲ್ ಲೈಫ್ಗೆ ಇಳಿಯುತ್ತಾನೆ. ನೀನು ಯಾವಾಗಲೂ ಕೂಡ ನಿನ್ನ ಫ್ಯಾಮಿಲಿಯನ್ನು ಅಷ್ಟೊಂದು ಕೇರ್ ಮಾಡುವುದಿಲ್ಲ, ಯಾವಾಗಲೂ ಕೂಡ ನಿನ್ನ ಹೆಂಡತಿಯ ಬಗ್ಗೆನೇ ಕಂಪ್ಲೇಂಟನ್ನು ಮಾಡುತ್ತಿರುತ್ತೀಯಾ, ನೀನು ನನಗೆ ಅಡ್ವೈಸನ್ನು ಮಾಡುತ್ತೀಯಾ ಎಂದು ನಮ್ಮ ಹೀರೋ ಅನ್ನುವುದರಿಂದ ಅವನಿಗೆ ಕೋಪ ಬಂದು ಅವರಿಬ್ಬರು ಕೂಡ ಹೊಡೆದಾಡಿಕೊಳ್ಳುವುದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗಲೇ ಆಂಬುಲೆನ್ಸ್ ಡ್ರೈವರ್ ಬಂದು ಅವರಿಬ್ಬರನ್ನು ಕೂಡ ತಡೆದು ಆನಂತರ ಪೇಷೆಂಟನ್ನು ಆಂಬುಲೆನ್ಸ್ಗೆ ಹಾಕಿಕೊಂಡು ಹೋಗುತ್ತಾರೆ. ಇನ್ನು ರಾತ್ರಿಯೂ ಕೂಡ ಆಗುತ್ತೆ. ಇನ್ನು ನಮ್ಮ ಹೀರೋ ಮನೆಗೆ ಬಂದು ಕುಡಿಯುತ್ತಿದ್ದರೆ ಆಗಲೇ ಟಿವಿಯಲ್ಲಿ ಅವನ ಫ್ರೆಂಡ್ನ ಮಗಳು ಮಿಸ್ ಆಗಿದ್ದಾಳೆ ಅಲ್ವಾ, ಆ ಆ್ಯಡ್ ಬರುವುದರಿಂದ ಅವನು ಏನು ಯೋಚನೆ ಮಾಡೋಣ ಏನೋ, ಆ ಡಸ್ಟ್ಬಿನ್ನಲ್ಲಿ ಸಿಂಕ್ರಾನಿಕ್ ಟ್ಯಾಬ್ಲೆಟ್ ಇದೆಯಲ್ವಾ ಅದನ್ನು ತೆಗೆದು ಒಂದನ್ನು ನುಂಗುತ್ತಾನೆ. ಆನಂತರ ಏನೋ ಆಗುತ್ತೆ ಎಂದು ನಾವು ನೋಡುತ್ತಿದ್ದರೆ ಆದರೆ ಏನು ಕೂಡ ಆಗುವುದಿಲ್ಲ. ಅವನೇನೋ ನಾರ್ಮಲ್ ಆಗೇನೆ ಡ್ರಿಂಕ್ಸನ್ನು ಮಾಡುತ್ತಿದ್ದಾನೆ, ನಾಯಿ ಜೊತೆ ಆಟ ಆಡಿಕೊಳ್ಳುತ್ತಿದ್ದಾನೆ, ಹಾಗೇನೆ ಟಿವಿಯನ್ನು ಕೂಡ ನೋಡುತ್ತಿದ್ದಾನೆ. ಆಗಲೇ ಸಡನ್ ಆಗಿ ಟಿವಿಯಲ್ಲಿ ಸಿಗ್ನಲ್ ಹೋಗುವುದರಿಂದ ಏನಾಯ್ತು ಎಂದು ಹತ್ತಿರಕ್ಕೆ ಹೋಗಿ ನೋಡುತ್ತಿರುತ್ತಾನೆ. ಆದರೆ ಅದೇ ಟೈಮ್ನಲ್ಲಿ ಹಿಂದಿನಿಂದ ತುಂಬಾನೇ ಹೆಚ್ಚು ಬೆಳಕು ಬರುವುದರಿಂದ ಏನಾಯ್ತು ಎಂದು ಅವನು ಹಿಂದಕ್ಕೆ ತಿರುಗಿ ನೋಡುತ್ತಾನೆ. ಹಿಂದೆ ಏನೋ ಅವನ ಮನೆ, ಆ ಸೋಫಾ ಎಲ್ಲವೂ ಕೂಡ ಮಾಯವಾಗುತ್ತಿರುತ್ತವೆ. ಹಾಗೇನೆ ಅವನು ಕೂಡ ಮಾಯವಾಗುತ್ತಿರುತ್ತಾನೆ. ಭಯದಿಂದ ಅವನು ತಕ್ಷಣವೇ ಓಡಿ ಹೋಗಿ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾನೆ. ಆದರೆ ಸೋಫಾ ಕೂಡ ವಿತಿನ್ ಸೆಕೆಂಡ್ ಅಲ್ಲೇ ಮಾಯವಾಗುತ್ತೆ. ಇಷ್ಟಕ್ಕೂ ನಾನು ಎಲ್ಲಿದ್ದೀನಿ, ಇಲ್ಲಿಗೆ ಹೇಗೆ ಬಂದೆ, ಒಂದು ವೇಳೆ ಟ್ಯಾಬ್ಲೆಟ್ ಹಾಕಿಕೊಂಡಿದ್ದರಿಂದ ನನಗೆ ಇಲ್ಯೂಜಿನೇಷನ್ ಬಂದಿದೆ ಎಂದುಕೊಂಡು ಆ ವಾಟರ್ ಅನ್ನು ಟಚ್ ಮಾಡ್ತಾನೆ, ಆ ಮರವನ್ನು ಟಚ್ ಮಾಡ್ತಾನೆ, ಎಲ್ಲವೂ ಕೂಡ ಫೀಲ್ ಆಗುತ್ತಿದೆ. ಸರಿ ಅಂತ ಹೋಗಿ ಹೂವನ್ನು ಸ್ಮೆಲ್ ಮಾಡಿದರೂ ಕೂಡ ವಾಸನೆ ಗೊತ್ತಾಗುತ್ತಿದೆ. ಅಂದರೆ ಇದೇನು ಇಲ್ಯೂಜಿನೇಷನೋ ಇಲ್ಲ ಆಲೂಜಿನೇಷನೋ ಅಲ್ಲ, ಇದು ರಿಯಲೇ ಎಂದು ನಮ್ಮ ಹೀರೋ ಅರ್ಥ ಮಾಡಿಕೊಳ್ಳುತ್ತಾನೆ. ಆಗಲೇ ಒಂದು ದೂರದಲ್ಲಿ ಒಂದು ಸೈಡ್ ನೀರಿನ ಒಳಗೆ ಇಳಿದು ನಿಧಾನವಾಗಿ ನಮ್ಮ ಹೀರೋನ ಬಳಿ ಬರುತ್ತಿದ್ದರೆ ನಮ್ಮ ಹೀರೋನು ಕೂಡ ಭಯಪಟ್ಟು ಅವನು ಹಿಂದಕ್ಕೆ ಹೋಗುತ್ತಿರುತ್ತಾನೆ. ಆಗಲೇ ಅವನ ಬಾಡಿ ನಿಧಾನವಾಗಿ ಮಾಯವಾಗುತ್ತಿರುತ್ತೆ. ಅದನ್ನು ನೋಡಿ ಅಲ್ಲೇ ಇರುವ ಒಬ್ಬ ಇವನು ಯಾರೋ ದಯ್ಯ ಅನ್ಕೊಂಡು ಅವನು ಕತ್ತಿಯನ್ನು ತೆಗೆದುಕೊಂಡು ನಮ್ಮ ಹೀರೋನ ಮೇಲೆ ಬರುತ್ತಿದ್ದರೆ ಅದನ್ನು ನೋಡಿದ ನಮ್ಮ ಹೀರೋಗೆ ಏನು ಮಾಡಬೇಕು ಎಂದು ಅರ್ಥವಾಗದೆ ಈ ಕಡೆ ನೋಡಿದರೆ ಮೊಸಳೆ ಇದೆ, ಆ ಕಡೆ ನೋಡಿದರೆ ಅವನು ಬರುತ್ತಿದ್ದಾನೆ. ತಡೆಯೋ ಎಂದು ಕಿರುಚುತ್ತಿರುತ್ತಾನೆ. ಆಗಲೇ ಅವನೇನೋ ಖಡ್ಗವನ್ನು ಎತ್ತಿ ಹೊಡೆಯುತ್ತಾನೆ. ತಕ್ಷಣವೇ ನಮ್ಮ ಹೀರೋ ಅಲ್ಲಿಂದ ಮಾಯವಾಗಿ ಪುನಃ ಅವನ ಮನೆಗೇನೆ ಬರುತ್ತಾನೆ. ಇನ್ನು ಅವನು ಹಿಂದಕ್ಕೆ ತಿರುಗಿ ನೋಡಿದಾಗಲೇ ಗೊತ್ತಾಗುತ್ತೆ, ಆಗಲೇ ಜಾಗ ಪೂರ್ತಿ ಮಾಯವಾಗಿ ಪುನಃ ಅವನ ಮನೆಯಂತೆಯೇ ಬದಲಾಗುತ್ತೆ. ಆದರೆ ನಮ್ಮ ಹೀರೋಗೆ ಇನ್ನೂ ಕೂಡ ಡೌಟೆ, ಆ ಟ್ಯಾಬ್ಲೆಟ್ನಿಂದ ನನಗೆ ಇಲ್ಯೂಜಿನೇಷನ್ ಬಂದಿದೆ ಎಂದು. ಆದರೆ ಅವನು ಕೆಳಗೆ ನೋಡಿದಾಗಲೇ ಗೊತ್ತಾಗುತ್ತೆ, ಅವನು ಕತ್ತಿಯಿಂದ ಹೊಡೆದ ಅಲ್ವಾ, ಅದರಿಂದ ಕೆಳಗೆ ಮಾರ್ಕ್ ಆಗಿರುತ್ತೆ. ಆಗಲೇ ಅವನಿಗೆ ಅರ್ಥವಾಗುತ್ತೆ, ಇದುವರೆಗೂ ನಡೆದಿದ್ದೆಲ್ಲವೂ ಕೂಡ ನಿಜಾನೇ, ಜಸ್ಟ್ ಮಿಸ್ಸಲ್ಲಿ ನನ್ನ ಪ್ರಾಣವೂ ಕೂಡ ಹೋಗ್ತಿತ್ತು ಎಂದು. ಹಾಗಾದರೆ ಅವನು ಹೇಳಿದ್ದು ನಿಜಾನೇ, ಈ ಟ್ಯಾಬ್ಲೆಟ್ನಿಂದ ಟೈಮ್ ಟ್ರಾವೆಲ್ ಮಾಡಬಹುದು ಎಂದು. ಆದರೆ ಇದನ್ನು ಯಾರಿಗಾದರೂ ಪ್ರೂವ್ ಮಾಡಬೇಕು ಅಂದರೆ ಏನಾದರೂ ಎವಿಡೆನ್ಸ್ ಇರಬೇಕು ಅಲ್ವಾ, ಅದರಿಂದ ವಿಡಿಯೋ ರೆಕಾರ್ಡ್ ಮಾಡುವುದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಅವನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಾನು ಸತ್ತು ಹೋಗಿರಬಹುದು, ಇಲ್ಲಾಂದರೆ ಟೈಮ್ ಟ್ರಾವೆಲ್ ಮಾಡುವುದಕ್ಕೆ ಇದು ಒಂದು ಎವಿಡೆನ್ಸ್ ಎಂದು ಹೇಳೇನೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಅವನಿಗೆ ಗೊತ್ತಿರುವ ವಿಚಾರ ಏನು ಅಂದರೆ ಈ ಟ್ಯಾಬ್ಲೆಟನ್ನು ಯೂಸ್ ಮಾಡಿ 7 ನಿಮಿಷದವರೆಗೂ ಟೈಮ್ ಟ್ರಾವೆಲ್ ಮಾಡಬಹುದಂತೆ. ಇನ್ನು ಅವನು ಲಾಸ್ಟ್ ಟೈಮಲ್ಲಿ ಜಸ್ಟ್ ಮಿಸ್ಸಲ್ಲಿ ಸತ್ತು ಹೋಗ್ತಿದ್ದ, ಅಂಥದ್ರಲ್ಲಿ ಪುನಃ ಇಷ್ಟೊಂದು ರಿಸ್ಕನ್ನು ತೆಗೆದುಕೊಂಡು ಏಕೆ ಟೈಮ್ ಟ್ರಾವೆಲ್ ಮಾಡುತ್ತಿದ್ದಾನೆ ಎಂದರೆ ಅವನ ಫ್ರೆಂಡ್ ಮಗಳು ಟ್ಯಾಬ್ಲೆಟನ್ನು ತೆಗೆದುಕೊಂಡ ಮೇಲೇನೆ ತಾನೇ ಮಾಯವಾಗಿರುವುದು. ಅವನ ಪ್ರಕಾರ ಅವಳು ಯಾವುದೋ ಒಂದು ಟೈಮ್ ಪೀರಿಯಡ್ನಲ್ಲಿ ಸ್ಟ್ರಕ್ ಆಗಿದ್ದಾಳೆ. ಒಂದು ವೇಳೆ ನಾವು ಈ ಟೈಮ್ ಟ್ರಾವೆಲನ್ನು ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಎಂದು ತಿಳಿದುಕೊಂಡರೆ ನಾವು ಅವಳನ್ನು ಕಾಪಾಡಬಹುದು ಎಂದುಕೊಂಡೇನೆ ಆ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳುತ್ತಾನೆ. ಇನ್ನು ಅವನು ಅಂದುಕೊಂಡಂತೆ ಅವನ ಬಾಡಿಯೂ ಕೂಡ ನಿಧಾನವಾಗಿ ಮಾಯವಾಗಿ ಟೈಮ್ ಟ್ರಾವೆಲ್ ಮಾಡುತ್ತಾನೆ. ಆದರೆ ಈ ಬಾರಿ ಲೊಕೇಶನ್ ಚೇಂಜ್ ಆಗಿರುತ್ತೆ. ಅವನು ಈ ಬಾರಿ ಯಾವುದೋ ಮಂಜು ಬೀಳುತ್ತಿರುವ ಪ್ರದೇಶಕ್ಕೆ ಹೋಗಿರುವಂತೆ ಇದ್ದಾನೆ. ಅಲ್ಲೇನೋ ಮಂಜಿನ ತುಫಾನ್ ಕೂಡ ಬರುತ್ತಿರುತ್ತೆ. ಅವನು ಚಳಿಯನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ಗಡಗಡ ಎಂದು ನಡುಗುತ್ತಿರುತ್ತಾನೆ. ಅಂತಹ ಚಳಿಯಲ್ಲೂ ಕೂಡ ಯಾರು ಅಲ್ಲಿಗೆ ಬರುತ್ತಿರುವುದನ್ನು ತೋರಿಸಿ ಇನ್ನು ಅಲ್ಲಿ ಸೀನ್ ಕಟ್ ಮಾಡಿ ಕರೆಕ್ಟಾಗಿ 7 ನಿಮಿಷಗಳ ನಂತರ ತೋರಿಸುತ್ತಾರೆ. ಇನ್ನು ಅವನು ಅಂದುಕೊಂಡಂತೆ ಕರೆಕ್ಟಾಗಿ ಅವನ ಜಾಗಕ್ಕೆ ಪುನಃ ಟೈಮ್ ಟ್ರಾವೆಲ್ ಮಾಡಿ ಬರುತ್ತಾನೆ. ಇನ್ನು ಸ್ವಲ್ಪ ಲೇಟಾಗಿದ್ದರೂ ಕೂಡ ಅಲ್ಲೇನೆ ಅವನು ಸತ್ತು ಹೋಗುತ್ತಿದ್ದ. ಇನ್ನು ತಕ್ಷಣ ಅವನು ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಪುನಃ ಬರುತ್ತಾನೆ. ಆದರೆ ಈ ಬಾರಿ ಅವನಿಗೆ ಎಕ್ಸ್ಟ್ರಾ ಗೊತ್ತಾಗಿರುವುದು ಏನೆಂದರೆ ಅವನು ಸೋಫಾದಿಂದ ಟ್ರಾವೆಲ್ ಮಾಡಿದ್ದಾಗ ಯಾವುದೋ ಕಾಡಿನ ಮಧ್ಯೆ ಹೋಗಿದ್ದ. ಆದರೆ ಹಾಲಿನ ಮಧ್ಯೆ ನಿಂತುಕೊಂಡು ಟ್ರಾವೆಲ್ ಮಾಡಿದಾಗ ಯಾವುದೋ ಅಂಟಾರ್ಟಿಕಾ ರೀತಿಯ ಪ್ರದೇಶಕ್ಕೆ ಹೋಗಿದ್ದ. ಅಂದ್ರೆ ಸ್ವಲ್ಪ ಪೊಸಿಷನ್ ಅನ್ನು ಚೇಂಜ್ ಮಾಡಿದರೆ ಬೇರೆ ಒಂದು ಟೈಮ್ ಪೀರಿಯಡ್ಗೆ ಬೇರೆ ಒಂದು ಜಾಗಕ್ಕೆ ಹೋಗಬಹುದು ಎಂದು ಅವನಿಗೆ ಅರ್ಥವಾಗುತ್ತೆ. ಅದನ್ನು ಪುನಃ ಕನ್ಫರ್ಮ್ ಮಾಡಿಕೊಳ್ಳುವುದಕ್ಕೆ ಪುನಃ ಅವನು ಅದೇ ಜಾಗದಲ್ಲಿ ನಿಂತುಕೊಳ್ಳುತ್ತಾನೆ. ಆದರೆ ಈ ಬಾರಿ ಮುನ್ನೆಚ್ಚರಿಕೆಯಿಂದ ಜಾಕೆಟ್, ಪ್ಯಾಂಟ್ ಎಲ್ಲವನ್ನು ಕೂಡ ತೆಗೆದುಕೊಂಡು ಹಾಗೇನೆ ಬೆಂಕಿಯನ್ನು ಕಾಯಿಸಿಕೊಳ್ಳುವುದಕ್ಕೆ ಮರದ ತುಂಡುಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾನೆ. ಇನ್ನು ಅಂದುಕೊಂಡಂತೆ ಪುನಃ ಅಲ್ಲಿಗೆ ಟೈಮ್ ಟ್ರಾವೆಲ್ ಮಾಡಿ ಹೋಗುತ್ತಾನೆ. ಆಗಲೇ ದೂರದಲ್ಲಿ ಒಂದು ಮ್ಯಾಮತ್ ಕಾಣಿಸುವುದರಿಂದ ಅದನ್ನೇ ನೋಡುತ್ತಿರುತ್ತಾನೆ. ಆಗಲೇ
ಕಳೆದ ಬಾರಿ ಟೈಮ್ ಟ್ರಾವೆಲ್ ಮಾಡಿದಾಗ ಯಾರೋ ಒಬ್ಬ ವ್ಯಕ್ತಿ ಕಾಣಿಸಿದ್ದ ಅಲ್ವಾ, ಅವನು ನಮ್ಮ ಹೀರೋನ ಕಡೆ ನಮ್ಮ ಹೀರೋಗೆ ಹೊಡೆಯುವಂತೆ ಬರುತ್ತಿರುತ್ತಾನೆ. ಆಗ ತಕ್ಷಣವೇ ನಮ್ಮ ಹೀರೋ ಅವನ ಕೈ ಗ್ಲೌಸ್ ಅನ್ನು ತೆಗೆದು, ನೋಡು ನಾನು ಕೂಡ ನಿನ್ನಂತೆ ಮನುಷ್ಯನೇ, ನನ್ನಿಂದ ನಿನಗೆ ಯಾವುದೇ ರೀತಿ ಅಪಾಯವಿಲ್ಲವೆಂದು ಕುಳಿತುಕೋ, ಬೆಂಕಿಯನ್ನು ಕಾಯಿಸಿಕೋ ಎಂದು ಹೇಳುವುದರಿಂದ ಅವನು ಕೂಡ ಅವನ ಜೊತೆಯೇ ಕುಳಿತುಕೊಳ್ಳುತ್ತಾನೆ. ಇನ್ನು ಕರೆಕ್ಟ್ ಆಗಿ 7 ನಿಮಿಷಗಳ ನಂತರ ಪುನಃ ನಮ್ಮ ಹೀರೋ ಅವನ ಜಾಗಕ್ಕೇನೆ ಬರುತ್ತಾನೆ. ಈಗ ನಮ್ಮ ಹೀರೋ ಹೇಳುವುದೇನೆಂದ್ರೆ, ಈ ಜಾಗದಲ್ಲಿ ನಿಂತುಕೊಂಡರೆ ಕರೆಕ್ಟ್ ಆಗಿ ಐಸೆಟ್ ಟೈಮ್ಗೆ ಹೋಗಬಹುದು. ಒಂದು ವೇಳೆ ಸೋಫಾದ ಮೇಲೆ ಕುಳಿತುಕೊಂಡರೆ ಯಾವುದೋ ಒಂದು ರ್ಯಾಂಡಮ್ ಫಾರೆಸ್ಟ್ಗೆ ಹೋಗಬಹುದು. ಅಂತದ್ರಲ್ಲಿ ಅವನ ಫ್ರೆಂಡ್ ಮಗಳು ಯಾವ ಟೈಮ್ ಪೀರಿಯಡ್ಗೆ ಹೋಗಿ ಸ್ಟ್ರಕ್ ಆಗಿದ್ದಾಳೆ ಎಂದು. ಇನ್ನು ಅಲ್ಲಿ ಸೀನ್ ಕಟ್ ಮಾಡಿ ನಮ್ಮ ಹೀರೋನ ಫ್ರೆಂಡ್ ಅನ್ನು ತೋರಿಸುತ್ತಾರೆ. ಅವನ ಮಗಳು ಮಿಸ್ ಆದಾಗಿಂದ ಅವನಿಗೂ ಹಾಗೂ ಅವನ ಹೆಂಡತಿ ಮಧ್ಯೆ ಯಾವುದೇ ರೀತಿ ಮಾತುಕತೆ ಇಲ್ಲ. ಇಂಥ ಟೈಮ್ನಲ್ಲಿ ತಾನೇ ಅವರ ಜೊತೆ ಇದ್ದ ಸ್ವೀಟ್ ಮೆಮರಿಗಳೆಲ್ಲವೂ ಕೂಡ ನೆನಪಿಗೆ ಬರುವುದು. ಆದ್ದರಿಂದ ಅವನ ಮಗಳು ಯಾವಾಗಲೂ ಕೂಡ ಕುಳಿತುಕೊಳ್ಳುತ್ತಿದ್ದ ಜಾಗಕ್ಕೆ ಹೋಗಿ ಇವನು ಕೂಡ ಕುಳಿತುಕೊಂಡಿರುತ್ತಾನೆ. ಆ ಕಲ್ಲಿನ ಮೇಲೇನೋ ಒಂದು ಎಲ್ಲನ್ನು ಎಕ್ಸ್ಟ್ರಾ ಬರೆದು ಆಲ್ವೇಸ್ ಎಂದು ಬರೆದಿರುತ್ತೆ. ಪುನಃ ನಮ್ಮ ಹೀರೋವನ್ನು ತೋರಿಸುತ್ತಾರೆ. ಅವನೇನೋ ಕಾರಿನಲ್ಲಿ ಎಲ್ಲಿಗೂ ಹೋಗುತ್ತಿರುತ್ತಾನೆ. ಆಗಲೇ ರೇಡಿಯೋದಲ್ಲಿ ಒಂದು ನ್ಯೂಸ್ ಬರುತ್ತಿರುತ್ತೆ. ಅದೇ ಕೆಮಿಸ್ಟ್ ಇದ್ದಾನೆ ಅಲ್ವಾ, ಅದೇ ಡ್ರಗ್ಸ್ ಅನ್ನು ತಯಾರು ಮಾಡಿದವನು, ಅವನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾನೆ. ಅಂದರೆ ಅದಕ್ಕೆ ಅರ್ಥ ಅವನು ತಯಾರು ಮಾಡಿದ ಟ್ಯಾಬ್ಲೆಟ್ ಎಲ್ಲವನ್ನು ಕೂಡ ಡಿಸ್ಪೋಸ್ ಮಾಡಿ ಆನಂತರ ಗಿಲ್ಟ್ ಅನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ಸತ್ತು ಹೋಗಿದ್ದಾನೆ. ಆ ನ್ಯೂಸ್ ಅನ್ನು ಕೇಳಿದ ಮೇಲೆ ನಮ್ಮ ಹೀರೋಗೆ ಒಂದು ಅರ್ಥವಾಗುತ್ತೆ. ಅವನು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡುವುದಕ್ಕೆ, ಅವನು ಆ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಇರುವ ಟ್ಯಾಬ್ಲೆಟ್ ನಿಂದಲೇ ಬುದ್ಧಿವಂತಿಕೆಯಿಂದ ಯೂಸ್ ಮಾಡಿಕೊಳ್ಳಬೇಕು ಎಂದು ಅವನಿಗೆ ಅದರ ಬಗ್ಗೆ, ಹಾಗೇನೆ ಆ ಟ್ಯಾಬ್ಲೆಟ್ ಅನ್ನು ಯೂಸ್ ಮಾಡಿಕೊಂಡು ಇದುವರೆಗೂ ಸತ್ತು ಹೋಗ್ತಿದ್ರು ಅಲ್ವಾ, ಆ ಸಾವಿನ ಬಗ್ಗೆ ಅವನು ಒಂದು ಥಿಯರಿಯನ್ನು ಹೇಳುತ್ತಾನೆ. ಮೊದಲು ಅವನು ಒಂದು ಕೈಯಲ್ಲಿ ಒಂದು ಕಾಯಿನನ್ನು ತೆಗೆದುಕೊಳ್ಳುತ್ತಾನೆ. ಅದು ಎಲ್ಲಿದ್ದು ಅಂದ್ರೆ ಫಸ್ಟ್ ಸೀನ್ ನಲ್ಲಿ ಬಾಡಿ ಪೂರ್ತಿ ರಕ್ತವಾಗಿ ಸತ್ತು ಹೋಗುವ ಸ್ಟೇಜ್ ನಲ್ಲಿ ಇದ್ದ ಅಲ್ವಾ, ಅವನ ಮನೆಯಲ್ಲಿ ಸಿಕ್ಕಿರುತ್ತೆ. ಯಾವುದಕ್ಕಾದರೂ ಕೆಲಸಕ್ಕೆ ಬರುತ್ತೆ ಎಂದು ಅವನು ಎತ್ತಿ ಇಟ್ಟುಕೊಂಡಿರುತ್ತಾನೆ. ಈಗ ಅದರ ಬಗ್ಗೆ ಅವನು ಹೇಳುವುದು ಏನು ಅಂದ್ರೆ, ಒಂದು ವೇಳೆ ಅವನು ಆ ಟ್ಯಾಬ್ಲೆಟ್ ಅನ್ನು ಯೂಸ್ ಮಾಡಿಕೊಂಡು ಟೈಮ್ ಟ್ರಾವೆಲ್ ಮಾಡಿ ಪಾಸ್ಟ್ಗೆ ಹೋಗಿರಬಹುದು. ಅಲ್ಲೇನೋ ಅವನನ್ನು ಪೈರೇಟ್ಸೋ ಇಲ್ಲ ಯಾರೋ ಅವನನ್ನು ಚುಚ್ಚಿದ್ದಾರೆ. ಅವನ ಜೊತೆನೆ ಆ ಕತ್ತಿ ಹಾಗೇನೆ ಆ ಕಾಯನ್ ಎರಡು ಕೂಡ ಟೈಮ್ ಟ್ರಾವೆಲ್ ಮಾಡಿ ಅವನ ಜೊತೆನೆ ಇಲ್ಲಿಗೆ ಬಂದಿದ್ದಾವೆ. ಇನ್ನು ಎರಡನೆಯದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಸುಟ್ಟು ಕರಕಲಾಗಿ ಬಿದ್ದಿದ್ದ ಡೆಡ್ ಬಾಡಿ. ನಿಜಕ್ಕೂ ಅವಳೊಬ್ಬಳು ಹುಡುಗಿ, ಅವಳು ರ್ಯಾಂಡಮ್ ಆಗೇನೆ ಆ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡಿರುತ್ತಾಳೆ. ಅವಳಿಗೇನೆ ಗೊತ್ತಿಲ್ಲದೆ ಅವಳು ಟೈಮ್ ಟ್ರಾವೆಲ್ ಅನ್ನು ಮಾಡುತ್ತಾಳೆ. ಆದರೆ ಅವಳ ದುರದೃಷ್ಟಕ್ಕೆ ಅವಳು ಹೋಗಿರುವ ಜಾಗದಲ್ಲಿ ಆ ಮನೆ ಪೂರ್ತಿಯಾಗಿ ಸುಟ್ಟು ಹೋಗುತ್ತಿರುತ್ತೆ. ಆಗ ಅವಳು ಕೂಡ ಹೊರಗೆ ಬರುವುದಕ್ಕೆ ಟ್ರೈ ಮಾಡುತ್ತಾಳೆ. ಆದರೆ ಆಗದೆ ಅವಳು ಅಲ್ಲೇನೆ ಸುಟ್ಟು ಕರಕಲಾಗಿದ್ದಾಳೆ. ಆದ್ದರಿಂದ ಅವಳ ಜೊತೆನೆ ಆ ಬಾಗಿಲಿನ ಡೋರ್ನ ಹ್ಯಾಂಡಲ್ ಕೂಡ ಟೈಮ್ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದಿದೆ. ಈಗ ನಮ್ಮ ಹೀರೋ ಹೇಳುವುದು ಏನೆಂದ್ರೆ, ಫಸ್ಟ್ ಕೇಸ್ನಲ್ಲಿ ಆ ಕತ್ತಿ ಕಾಯನ್, ಹಾಗೇನೆ ಸೆಕೆಂಡ್ ಕೇಸ್ನಲ್ಲಿ ಆ ಡೋರ್ ಲಾಕ್, ಅವೆರಡು ಕೂಡ ಟೈಮ್ ಟ್ರಾವೆಲ್ ಮಾಡಿ ಪ್ರೆಸೆಂಟ್ಗೆ ಬಂದಿದ್ದಾವೆ. ಆದರೆ ಇವೆಲ್ಲವೂ ಕೂಡ ಜೀವ ಇಲ್ಲದ ವಸ್ತುಗಳು. ಈಗ ಅವನ ಫ್ರೆಂಡ್ ಮಗಳನ್ನು ಪುನಃ ಪ್ರೆಸೆಂಟ್ಗೆ ಕರೆದುಕೊಂಡು ಬರಬೇಕು ಎಂದರೆ ಆ ಟ್ಯಾಬ್ಲೆಟ್ ಇಲ್ಲದೆ ಯಾವುದಾದ್ರೂ ಒಂದು ಜೀವಂತ ವಸ್ತುವನ್ನು ಹಿಡಿದುಕೊಂಡು ಟೈಮ್ ಟ್ರಾವೆಲ್ ಮಾಡಬಹುದಾ ಎಂದು ಅದನ್ನು ಟೆಸ್ಟ್ ಮಾಡುವುದಕ್ಕೆ ಮೊದಲು ಅವನ ನಾಯಿಯನ್ನು ಹಿಡಿದುಕೊಂಡು ಅದರ ಮೇಲೆ ಪ್ರಯೋಗ ಮಾಡುತ್ತಾನೆ. ಅವನು ಅಂದುಕೊಂಡಂತೆ ಒಂದು ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡ ಮೇಲೆ ಆ ನಾಯಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾನೆ. ಇನ್ನು ಅವನು ಅಂದುಕೊಂಡಂತೇನೆ ಆ ನಾಯಿಯ ಜೊತೆ ಅವನು ಕೂಡ ಟೈಮ್ ಟ್ರಾವೆಲ್ ಮಾಡಿ ಪುನಃ ಅದೇ ಮನೆಗೆ ಹೋಗುತ್ತಾನೆ. ಆದರೆ ಅವನ ದುರದೃಷ್ಟಕ್ಕೆ ಆ ಮನೆಯ ಓನರ್ ಅವನಲ್ಲ. ಆ ಮನೆಯ ಓನರ್ ನಮ್ಮ ಹೀರೋವನ್ನು ನೋಡಿ ಯಾರೋ ಕಳ್ಳ ಮನೆಯೊಳಗೆ ನುಗ್ಗಿದ್ದಾನೆ ಎಂದು ಕತ್ತಿಯನ್ನು ಹಿಡಿದುಕೊಂಡು ನಮ್ಮ ಹೀರೋವನ್ನು ಓಡಿಸಿಕೊಂಡು ಬರುವುದರಿಂದ ನಮ್ಮವರಿಬ್ಬರು ಕೂಡ ಅಲ್ಲಿಂದ ಹೊರಗೆ ಓಡಿ ಬರುತ್ತಾರೆ. ಹಾಗೆ ಸ್ವಲ್ಪ ದೂರ ಮುಂದೆ ಬಂದ ಮೇಲೆ ಅಲ್ಲಿರುವವರೆಲ್ಲರೂ ಕೂಡ ನಮ್ಮವರನ್ನು ವಿಚಿತ್ರವಾಗಿ ನೋಡುತ್ತಿರುವುದರಿಂದ ನಮಗೆ ಅರ್ಥವಾಗುತ್ತೆ ಆ ಟೈಮ್ನಲ್ಲಿ ಬ್ಲಾಕ್ ಪೀಪಲ್ಗಳನ್ನು ಅವರು ತುಂಬಾನೇ ಕೀಳಾಗಿ ನೋಡುತ್ತಿದ್ದರು ಎಂದು. ಆದರೂ ಕೂಡ ನಮ್ಮ ಹೀರೋ ಅವರಿಗೆ ಏನು ಕೂಡ ಹೇಳುವುದಿಲ್ಲ. ಏಕೆಂದರೆ ಹೇಗಿಯೂ 7 ನಿಮಿಷ ಆದ ಮೇಲೆ ನಾವು ಇಲ್ಲಿಂದ ಹೊರಟಿ ಹೋಗುತ್ತೀವಿ ಅಲ್ವಾ, ಅಂಥದ್ರಲ್ಲಿ ನಾನೇಕೆ ಇವ್ರ ಜೊತೆ ಜಗಳ ಆಡುವುದು ಎಂದು ಅವನು ಸುಮ್ಮನೆ ಇರುತ್ತಾನೆ. ಆದರೆ 7 ನಿಮಿಷ ಆಗುತ್ತೆ. ಆದ್ದರಿಂದ ಅವನ ವಾಚ್ನಲ್ಲಿ ಬೀಪ್ ಸೌಂಡ್ ಬರುತ್ತೆ. ಆದರೆ ಎಷ್ಟೇ ಹೊತ್ತಾದರೂ ಕೂಡ ಅವನು ಟೆಲಿಪೋರ್ಟ್ ಆಗದೇ ಇರುವುದರಿಂದ ಆಗಲೇನೆ ಅವನಿಗೆ ಒಂದು ವಿಚಾರ ಅರ್ಥವಾಗುತ್ತೆ. ನಾವು ಯಾವ ಜಾಗಕ್ಕೆ ಟೈಮ್ ಟ್ರಾವೆಲ್ ಆಗಿ ಬಂದ್ವೋ ಕರೆಕ್ಟಾಗಿ 7 ನಿಮಿಷಗಳ ನಂತರ ಆ ಜಾಗಕ್ಕೇನೆ ಹೋದರೇನೆ ಮಾತ್ರವೇ ನಾವು ಟೈಮ್ ಟ್ರಾವೆಲ್ ಆಗಬಹುದು ಎಂದು. ಆದ್ದರಿಂದ ನಮ್ಮ ಹೀರೋ ಪುನಃ ಆ ಜಾಗಕ್ಕೇನೆ ಹೋಗಿ ಯಾವಾಗ ಅವರೆಲ್ಲರೂ ಕೂಡ ಮಲಗಿದ್ದಾರೆ ಎಂದು ಕನ್ಫರ್ಮ್ ಆಯಿತೋ ಆಗಲೇ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡು ಆ ನಾಯಿಯನ್ನು ಕೂಡ ಕರೆದುಕೊಂಡು ಆ ಸೋಫಾದ ಮೇಲೇನೆ ಹೋಗುತ್ತಾನೆ. ಇನ್ನು ನಮ್ಮ ಹೀರೋ 30 ಸೆಕೆಂಡ್ ವೇಟ್ ಮಾಡಿದ್ರೇನೆ ಸಾಕು, ಅವನು ಪುನಃ ಟೈಮ್ ಟ್ರಾವೆಲ್ ಮಾಡಿ ಅವನ ಜಾಗಕ್ಕೆ ಬರಬಹುದು. ಆದರೆ ಅವನ ದುರದೃಷ್ಟಕ್ಕೆ ಪುನಃ ಓನರ್ ಬಂದು ನಮ್ಮ ಹೀರೋವನ್ನು ಸೈಕೋನ ರೀತಿ ನೋಡುತ್ತಿರುತ್ತಾನೆ. ಆಗಲೇ ಕ್ಲಿಯರ್ ಆಗಿ ಅರ್ಥವಾಗುತ್ತೆ ಅವನು ಪಕ್ಕ ನಮ್ಮ ಹೀರೋವನ್ನು ಈ ದಿನ ಹೊಡೆಯುತ್ತಾನೆ ಎಂದು. ಆದ್ದರಿಂದ ನಮ್ಮ ಹೀರೋ ಅವನಿಗೆ ಯಾಕೆ ಚಾನ್ಸ್ ಅನ್ನು ಕೊಡಬೇಕು, ನಾನೇನೆ ಅವನನ್ನು ಹೊಡೆದು ಮಲಗಿಸೋಣವೆಂದು ಅವನ ಕಡೆ ಹೋಗಿ ಅವನಿಗೆ ಹೊಡೆಯುವುದಕ್ಕೆ ನೋಡುತ್ತಾನೆ. ಆದರೆ ಅವನ ಕೈಯೇನು ಮಾಯವಾಗುತ್ತಿರುತ್ತೆ. ಇನ್ನು ಇವನು ನನ್ನನ್ನು ಹಿಡಿದುಕೊಳ್ಳುವುದಕ್ಕೆ ಆಗುವುದಿಲ್ಲವೆಂದು ಅರ್ಥ ಮಾಡಿಕೊಂಡು ತಕ್ಷಣವೇ ಓಡಿ ಹೋಗಿ ಬಾರೋ ಎಂದು ಕರೆದು
ಆ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾನೆ. ಆದರೆ ಅವನು ಎಷ್ಟೇ ಬಾರಿ ಕರೆದರೂ ಕೂಡ ಅದು ಬರದೇ ಇರುವುದರಿಂದ ತಕ್ಷಣವೇ ಅವನು ಬೆಲ್ಟ್ ಅನ್ನು ಹಿಡಿದು ಇಳಿಯುತ್ತಾನೆ. ಆದರೆ ಅದೇ ಟೈಮ್ಗೆ ಆ ಲೋಕಲ್ ಪೊಲೀಸ್ ಬಂದು ಅವನ ಮೇಲೆ ಫೈರ್ ಮಾಡುವುದರಿಂದ ಇನ್ನು ನಮ್ಮ ಹೀರೋನ ಕತೆ ಮುಗಿಯಿತು ಏನೋ ಅನ್ಕೊಂಡ್ರೆ ನಮ್ಮ ಹೀರೋ ಏನೋ ಜಸ್ಟ್ ಅಲ್ಲಿ ತಪ್ಪಿಸಿಕೊಂಡಿರುತ್ತಾನೆ. ಆದರೆ ಅವನ ದುರದೃಷ್ಟಕ್ಕೆ ಆ ನಾಯಿ ಮಾತ್ರ ಅಲ್ಲೇನೆ ಉಳಿದುಕೊಂಡಿರುತ್ತೆ. ಅದರಿಂದ ನಾಯಿ ನಮ್ಮ ಹೀರೋನ ಕಣ್ಣ ಮುಂದೆನೆ ಮಾಯವಾಗುತ್ತೆ. ಇದರಿಂದ ನಮ್ಮ ಹೀರೋಗೆ ಏನ್ ಅರ್ಥವಾಯ್ತು ಅಂದ್ರೆ, ಒಂದು ನಾವು ಟೈಮ್ಗೆ ಕರೆಕ್ಟಾಗಿ ಅಲ್ಲಿರಬೇಕು, ಇಲ್ಲ ಅಂದ್ರೆ ಇನ್ನೊಬ್ಬ ಪರ್ಸನ್ ಕೂಡ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡಿರಬೇಕು. ಈಗ ನಮ್ಮ ಹೀರೋ ಅಂದುಕೊಂಡ್ರೆ ಅವನು ಪುನಃ ಫಾಸ್ಟ್ಗೆ ಹೋಗಿ ಆ ಡಾಗ್ ಅನ್ನು ತೆಗೆದುಕೊಂಡು ಬರಬಹುದು. ಒಂದು ವೇಳೆ ಆ ರೀತಿ ಮಾಡಿದರೆ ಇರುವ ಟ್ಯಾಬ್ಲೆಟ್ ಕಡಿಮೆ ಆಗುತ್ತೆ, ಆನಂತರ ಅವನ ಫ್ರೆಂಡ್ ಮಗಳನ್ನು ಕಾಪಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ತಕ್ಷಣವೇ ಆ ಟ್ಯಾಬ್ಲೆಟ್ಗಳೆಲ್ಲವನ್ನು ಕೂಡ ಅವನ ಜೇಬಿನಲ್ಲಿ ಹಾಕಿಕೊಂಡು ಅವನ ಫ್ರೆಂಡ್ ಮಗಳು ಯಾವ ಜಾಗದಲ್ಲಿ ಕುಳಿತುಕೊಂಡು ಆ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡು ಆ ಜಾಗಕ್ಕೆ ಹೋಗುವುದಕ್ಕೆ ಅವನು ಕೂಡ ಚೇರಿನ ಮೇಲೇನೆ ಕುಳಿತುಕೊಂಡು ಆ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳುತ್ತಾನೆ. ಇನ್ನು ತಕ್ಷಣವೇ ಅವನು ಕೂಡ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡು, ಆದರೆ ಟೈಮ್ ಪೀರಿಯಡ್ ನಲ್ಲಿ ಒಂದು ಎತ್ತರವಾದ ಮರದ ಮೇಲಿಂದ ಟೆಲಿಪೋರ್ಟ್ ಆಗುವುದರಿಂದ ಅವನು ಅಷ್ಟೊಂದು ಹೈಟ್ನಿಂದ ಕೆಳಗೆ ಬಿದ್ದು ಹೋಗುತ್ತಾನೆ. ಒಂದು ವೇಳೆ ಆ ಹುಡುಗಿ ಇಲ್ಲೇನೆ ಸಿಕ್ಕಿ ಹಾಕಿಕೊಂಡಿರಬಹುದು ಎಂದು ಬ್ರೇನಾ ಎಂದು ಜೋರಾಗಿ ಕೂಗುತ್ತಾ ಹೋಗುತ್ತಿದ್ರೆ, ಆಗಲೇ ದೂರದಲ್ಲಿ ಇದ್ಯಾವುದೋ ಕಲ್ಟು ಗ್ರೂಪ್ ನ ರೀತಿ ಇದೆ. ಅವರೇನೋ ಮಧ್ಯದಲ್ಲಿ ಬೆಂಕಿಯನ್ನು ಹಾಕಿಕೊಂಡು ಒಂದು ರಿಚುವಲ್ ನ ರೀತಿ ಮಾಡುತ್ತಿದ್ದಾರೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ನಮ್ಮ ಹೀರೋ ಅಲ್ಲಿಗೆ ಎಂಟ್ರಿ ಕೊಡುವುದರಿಂದ ಪೂಜೆ ಫಲಿಸಿದೆ ಅಂದುಕೊಂಡು ಅವರೆಲ್ಲರೂ ಕೂಡ ತುಂಬಾನೇ ಸಂತೋಷ ಪಡುತ್ತಾರೆ. ಆದರೆ ನಮ್ಮ ಹೀರೋಯಿನ್ ಅವರನ್ನು ನೋಡಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಆದರೆ ಅವರು ಕೂಡ ಓಡುತ್ತಾ ಬಂದು ಅವನನ್ನು ಹಿಡಿದುಕೊಳ್ಳುತ್ತಾರೆ. ಹೇಗೋ ನಮ್ಮ ಹೀರೋ ಅವರಿಂದ ತಪ್ಪಿಸಿಕೊಂಡು ಅಲ್ಲಿಂದ ಓಡಿ ಹೋಗುತ್ತಿರುತ್ತಾನೆ. ಆಗಲೇ 7 ನಿಮಿಷ ಟೈಮ್ ಕೂಡ ಮುಗಿಯುತ್ತೆ. ಇನ್ನೇನು ಅವರು ಅವನನ್ನು ಹಿಡಿದುಕೊಳ್ಳುತ್ತಾರೆ ಅನ್ನುವಷ್ಟರೊತ್ತಿಗೆ ಅವನು ಪುನಃ ಟೈಮ್ ಟ್ರಾವೆಲ್ ಮಾಡಿ ಪ್ರೆಸೆಂಟ್ಗೆ ಬರುತ್ತಾನೆ. ಈ ಬಾರಿಯೂ ಕೂಡ ನಮ್ಮ ಹೀರೋ ಜಸ್ಟ್ ಮಿಸ್ ಅಲ್ಲಿ ತಪ್ಪಿಸಿಕೊಂಡಿದ್ದಾನೆ. ಆದರೆ ಪ್ರತಿ ಬಾರಿ ಕೂಡ ಈ ರೀತಿ ಆಗುವುದಿಲ್ಲ. ಆಗಲೇ ಆ ಜಾಗಕ್ಕೆ ಆ ಹುಡುಗಿಯೂ ಕೂಡ ಬರುವುದರಿಂದ, ಏ ಹುಡುಗಿ, ಇಲ್ಲಿಂದಲೇ ತಾನೇ ಆ ಹುಡುಗಿ ಮಾಯ ಆಗಿದ್ದು ಎಂದು ಕೇಳಿದರೆ, ಯಾರಿಗೆ ತಾನೇ ಗೊತ್ತು, ಬೇರೆ ಎಲ್ಲಾದರೂ ಕೂಡ ಹೋಗಿರಬಹುದು ಎಂದು ಈಗಲೂ ಕೂಡ ಅವಳು ಮತ್ತಿನಲ್ಲೇ ಮಾತನಾಡುತ್ತಾಳೆ. ಆದ್ದರಿಂದ ನಮ್ಮ ಹೀರೋಗೆ ಪಕ್ಕ ಅವಳು ಇಲ್ಲಿಂದ ಟ್ಯಾಬ್ಲೆಟ್ ಅನ್ನು ಹಾಕಿಕೊಂಡಿಲ್ಲವೆಂದು ಅರ್ಥವಾಗುತ್ತೆ. ಏನು ಮಾಡಬೇಕು ಎಂದು ಗೊತ್ತಾಗದೆ ಅವನು ಅಲ್ಲಿಂದ ಸುಮ್ಮನೆ ಬಾರಿಗೆ ಬಂದು ಕುಡಿಯುತ್ತಿರುತ್ತಾನೆ. ಆಗಲೇ ಆ ಜಾಗಕ್ಕೆ ನಮ್ಮ ಹೀರೋನ ಫ್ರೆಂಡ್ ಬಂದು ಅಳುತ್ತಾ ದುಃಖ ಪಡುತ್ತಿರುತ್ತಾನೆ. ನಿಜವಾಗ್ಲೂ ನನ್ನ ಫ್ಯಾಮಿಲಿಯನ್ನು ನಾನು ಕರೆಕ್ಟಾಗಿ ನೋಡಿಕೊಂಡಿಲ್ಲವೆಂದು, ನನ್ನ ಮಗಳ ಬಳಿ ಸ್ವಲ್ಪ ಹೊತ್ತು ಕುಳಿತುಕೊಂಡು ಮಾತನಾಡಿದ್ದರೆ ಅವಳ ಪ್ರಾಬ್ಲಮ್ ಏನುವೆಂದು ಕೂಡ ಅರ್ಥವಾಗುತ್ತಿತ್ತು ಎಂದು ಈಗ ರಿಯಲೈಸ್ ಆಗಿ ಅಳುತ್ತಾ ದುಃಖ ಪಡುತ್ತಿರುತ್ತಾನೆ. ಆಗಲೇ ನಮ್ಮ ಹೀರೋ ಅವನಿಗೆ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಹೊರಗೆ ಕರೆದುಕೊಂಡು ಬರುತ್ತಾನೆ. ಇನ್ನು ಅವರು ಅಲ್ಲಿಂದ ಹೋಗುತ್ತಾ ಮಾತನಾಡುತ್ತಾ ನಮ್ಮ ಹೀರೋಗೆ ಕ್ಯಾನ್ಸರ್ ಇದೆ ಎಂಬ ವಿಚಾರವನ್ನು ಅವನು ಹೇಳುತ್ತಾನೆ. ಅದನ್ನು ಕೇಳುತ್ತಿದ್ದಂತೆ ಅವನ ಫ್ರೆಂಡ್ಗೆ ತುಂಬಾನೇ ಕೋಪ ಬರುತ್ತೆ. ಆದರೂ ಕೂಡ ಅವನು ಅದನ್ನು ಕಂಟ್ರೋಲ್ ಮಾಡಿಕೊಂಡು, ಸರಿ, ಏನಾದರೂ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳುತ್ತಿದ್ಯಾ ಎಂದು ಕೇಳಿದರೆ, ದೊಡ್ಡದಾಗಿ ಏನು ಕೂಡ ಇಲ್ಲ, ಸದ್ಯದಲ್ಲೇ ಬೆಲವನ್ನು ಕೂಡ ಹೋಲ್ಡ್ ಮಾಡಿದ್ದೀನಿ, ಅದಕ್ಕಿಂತ ಒಂದು ಮುಖ್ಯವಾದ ಕೆಲಸ ಇದೆ ಎಂದು ಹೇಳುವುದರಿಂದ, ಅಷ್ಟೊಂದು ದೊಡ್ಡದಾಗಿ ಕೀಳೋ ಕೆಲಸ ಏನಾಯ್ತು ಎಂದು ಕೇಳಿದರೆ, ಆಗಲೇ ನಮ್ಮ ಹೀರೋ ಅವನು ರೆಕಾರ್ಡ್ ಮಾಡಿಕೊಂಡಿರುವ ವಿಡಿಯೋವನ್ನು ತೋರಿಸುವುದರಿಂದ ಅವನಿಗೆ ತುಂಬಾನೇ ಶಾಕ್ ಆಗುತ್ತೆ. ಲೋ, ಇದನ್ನು ನೀನು ನನ್ನ ಮಗಳಿಗೋಸ್ಕರ ಮಾಡುತ್ತಿದ್ದೀಯಾ ಎಂದು ನನಗೆ ಗೊತ್ತು, ಆದರೆ ಇದರಿಂದ ನಿನ್ನ ಲೈಫೇ ಹೋಗುವ ಚಾನ್ಸ್ ಇದೆ ಎಂದುವುದರಿಂದ ಸರಿ ಬಿಡು, ಅದನ್ನು ನಾನು ನೋಡ್ಕೊಳ್ತೀನಿ, ಆದರೆ ನಾನು ಕೇಳುವ ಪ್ರಶ್ನೆಗೆ ನೀನು ಕರೆಕ್ಟಾಗಿ ಆನ್ಸರ್ ಕೊಡುವೆಂದು. ಅವಳು ನಿನ್ನ ಮಗಳಲ್ವಾ, ಆಲ್ಮೋಸ್ಟ್ ನಿನ್ನ ಥಾಟ್ಸೇ ಇರುತ್ತೆ. ಒಂದು ವೇಳೆ ನೀನು ಯಾವುದಾದ್ರೂ ಟೈಮ್ ಪೀರಿಯಡ್ನಲ್ಲಿ ಸಿಕ್ಕಿಕೊಂಡರೆ ನನ್ನನ್ನು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಟ್ರೈ ಮಾಡುತ್ತೀಯಾ ಎಂದು ಕೇಳುವುದರಿಂದ ಅದಕ್ಕೆ ಅವನು ಯಾವುದಾದ್ರೂ ಒಂದು ಜಾಗದಲ್ಲಿ ಪರ್ಮನೆಂಟ್ ಮಾರ್ಕ್ನೋ ಇಲ್ಲ ಒಂದು ಮೆಸೇಜ್ ಅನ್ನು ಬಿಟ್ಟು ಹೋಗುತ್ತೀನಿ ಎನ್ನುತ್ತಾನೆ. ತಕ್ಷಣವೇ ನಮ್ಮ ಹೀರೋಗೆ ಏನ್ ಅರ್ಥ ಆಯ್ತೋ ಏನೋ, ಸ್ಟಾರ್ಟಿಂಗ್ ಸೀನಲ್ಲಿ ಆ ಹುಡುಗಿ ಒಂದು ಕಲ್ಲಿನ ಮೇಲೆ ಕುಳಿತಿದ್ದು ಅಲ್ವಾ, ತಕ್ಷಣವೇ ಅಲ್ಲಿ ಓಡುತ್ತಾ ಹೋಗಿ ಆ ಕಲ್ಲಿನ ಮೇಲೆ ಕುಳಿತುಕೊಂಡು ಆ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಂಡು ನೋಡುತ್ತಾನೆ. ಆದರೆ ಎರಡು ಟ್ಯಾಬ್ಲೆಟ್ಗಳು ಮಾತ್ರವೇ ಇದ್ದಾವೆ. ಇನ್ನು ಅದರಲ್ಲಿ ಒಂದನ್ನು ತೆಗೆದುಕೊಳ್ಳುತ್ತಾನೆ. ಇನ್ನು ಆ ಟ್ಯಾಬ್ಲೆಟ್ ಕೆಲಸ ಮಾಡುವುದಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಅಲ್ವಾ. ಆ ಗ್ಯಾಪ್ನಲ್ಲಿ ಆ ಕಲ್ಲಿನ ಮೇಲೆ ಯಾರೋ ಆಲ್ವೇಸ್ ಎಂದು ಬರೆದಿರುತ್ತಾರೆ. ಆದರೆ ಆಲ್ವೇಸ್ ಅಲ್ಲಿ ಒಂದು ಎಲ್ಲಿರುತ್ತೆ ಅಲ್ವಾ, ಆದರೆ ಇಲ್ಲಿ ಯಾಕೆ 2 ಎಲ್ಗಳು ಇದ್ದಾವೆ ಮಚ್ಚ ಎಂದು ಕೇಳುತ್ತಿರುವಾಗಲೇ ಅದೇ ಟೈಮ್ಗೆ ಅವನು ಟೆಲಿಪೋರ್ಟ್ ಆಗಿ ಬೇರೆ ಒಂದು ಟೈಮ್ ಲೈನ್ಗೆ ಹೋಗುತ್ತಾನೆ. ಆದರೆ ಅಲ್ಲೇನೋ ಯುದ್ಧ ನಡೆಯುತ್ತಿರುವಂತೆ ಇದೆ. ತಕ್ಷಣವೇ ಅವನು ಓಡುತ್ತಾ ಹೋಗಿ ಒಂದು ಗುಂಡಿಯ ಒಳಗೆ ನೆಗೆಯುತ್ತಾನೆ. ಅಲ್ಲೇನೋ ಪೂರ್ತಿ ಸೋಲ್ಜರ್ಸ್ಗಳ ಡೆಡ್ ಬಾಡಿಗಳು ಇದ್ದಾವೆ. ಅಲ್ಲೇನೋ ಯುದ್ಧ ಜೋರಾಗಿ ನಡೆಯುತ್ತಿದೆ. ಮಧ್ಯದಲ್ಲಿ ನಮ್ಮ ಹೀರೋಗೆ ಕಾಲಿಗೆ ಬೇರೆ ಏಟಾಗಿದೆ. ಆದರೂ ಕೂಡ ಅವನು ಬ್ರೇನಾ ಎಂದು ಕೂಗುತ್ತಾ ತೆವಳಿಕೊಂಡು ಹೋಗುತ್ತಿದ್ದರೆ ಅವನ ಅಕ್ಕಪಕ್ಕ ಪೂರ್ತಿ ಸೈನಿಕರ ಡೆಡ್ ಬಾಡಿಗಳು ಇದ್ದಾವೆ ಅಲ್ವಾ. ಆದರೆ ಅಲ್ಲೇ ಪಕ್ಕದಲ್ಲಿ ಬ್ರೇನಾಳು ಕೂಡ ಇರುತ್ತಾಳೆ. ಇನ್ನು ಅವಳನ್ನು ನೋಡುತ್ತಿದ್ದಂತೆ ನಮ್ಮ ಹೀರೋ ತುಂಬಾನೇ ಸಂತೋಷ ಪಡುತ್ತಾನೆ. ಇನ್ನು ತಕ್ಷಣವೇ ಅವಳಿಗೆ ಒಂದು ಟ್ಯಾಬ್ಲೆಟ್ ಅನ್ನು ಕೊಟ್ಟು, ಇದನ್ನು ಹಾಕಿಕೋ, ಆಗಲೇ ನಾವು ಪ್ರೆಸೆಂಟ್ಗೆ ಹೋಗುವುದಕ್ಕೆ ಆಗುತ್ತೆ ಎಂದು ಅವಳಿಗೆ ಒಂದು ಟ್ಯಾಬ್ಲೆಟ್ ಅನ್ನು ಕೊಡುತ್ತಾನೆ. ತಕ್ಷಣವೇ ಅವಳು ಕೂಡ ಅದನ್ನು ನುಂಗುತ್ತಾಳೆ. ಇನ್ನು ಅನಂತರ, ನಾನು ಇಲ್ಲಿದ್ದೀನಿ ಎಂಬ ವಿಚಾರ ನಿಮಗೆ ಹೇಗೆ ಗೊತ್ತಾಯಿತು ಎಂದು ಕೇಳುವುದರಿಂದ ಆಗ ನಮ್ಮ ಹೀರೋ, ನೀನೇ ತಾನೇ ಆ ಕಲ್ಲಿನ ಮೇಲೆ ಆಲ್ವೇಸ್ ಅನ್ನುವುದರಲ್ಲಿ ಇನ್ನೊಂದು ಎಲ್ಲಿ ಎಕ್ಸ್ಟ್ರಾ ಬರೆದಿರುವುದು ನೀನೇ ಅಲ್ವಾ ಎಂದು ಕೇಳುವುದರಿಂದ
ನಾನೆಲ್ಲ ಬರೆದಿರುವುದು ಎನ್ನುತ್ತಾಳೆ. ಅದೇ ಟೈಮ್ನ ಕ್ರಾಕರ್ಸ್ಗಳು ಬ್ಲಾಸ್ಟ್ ಆಗುವುದರಿಂದ ನೋಡಿದ್ರೆ ವಾರೇನು ಮುಗಿದಿರುವಂತೆ ಇದೆ. ಇದೇ ನಮಗೆ ಸರಿಯಾದ ಸಮಯ, ಇದರ ಬಗ್ಗೆ ಆನಂತರ ಮಾತನಾಡಿಕೊಳ್ಳೋಣವೆಂದು ಅಲ್ಲಿಂದ ಕುಂಟುತ್ತಾ ತಕ್ಷಣವೇ ಆ ಕಲ್ಲಿನ ಬಳಿ ಬರುತ್ತಾರೆ. ಇನ್ನು ಕರೆಕ್ಟಾಗಿ 30 ಸೆಕೆಂಡ್ ವೇಟ್ ಮಾಡಿದ್ರೇನೆ ಸಾಕು, ನಮ್ಮವರಿಬ್ಬರು ಕೂಡ ಪ್ರೆಸೆಂಟ್ಗೆ ಹೋಗಬಹುದು. ಅದೇ ಟೈಮ್ಗೆ ಯಾರೋ ಒಬ್ಬ ಬಂದು ನಮ್ಮ ಹೀರೋವನ್ನು ಎದುರಿಸುತ್ತಾ ಗನ್ ಪಾಯಿಂಟ್ ನಲ್ಲಿ ಮುಂದಕ್ಕೆ ಬಂದು ಶರಣಾಗು ಎನ್ನುವುದರಿಂದ ನಮ್ಮ ಹೀರೋ ಎಲ್ಲಿ ಅವಳನ್ನು ಶೂಟ್ ಮಾಡ್ತಾನೆ ಅಂದ್ಕೊಂಡು ಅವನೇನೆ ಮುಂದಕ್ಕೆ ಬಂದು ಅವನಿಗೆ ಶರಣಾಗುತ್ತಾನೆ. ನೋಡಿದ್ರೆ ಅವನೇನೋ ಕಳ್ಳನ ರೀತಿ ಇದ್ದಾನೆ. ಆದ್ದರಿಂದ ನಮ್ಮ ಹೀರೋ ಅವನನ್ನು ಬೇಕು ಅಂತಲೇ ರುಚಿಗೆಳಿಸುತ್ತಾ ಬೇಕು ಅಂತಲೇ ಮುಂದಕ್ಕೆ ಬರುವಂತೆ ಮಾಡುತ್ತಾನೆ. ಏಕೆಂದರೆ ಅವನ ಮುಂದೆ ಒಂದು ಲ್ಯಾಂಡ್ ಮೈನ್ ಇರುತ್ತೆ, ಅದನ್ನು ತುಳಿದು ಅವನು ಬ್ಲಾಸ್ಟ್ ಆಗಲಿ ಎಂದು. ಆದರೆ ಅವನೇನು ಅದನ್ನು ತುಳಿಯದೆ ಮುಂದಕ್ಕೆ ಬರುವುದರಿಂದ ಅದರಿಂದ ನಮ್ಮ ಹೀರೋಗೆ ತುಂಬಾನೇ ಡಿಸಪಾಯಿಂಟ್ ಆಗುತ್ತೆ. ಅದೇ ಟೈಮ್ಗೆ ಟೈಮ್ ಕೂಡ ಆಗುವುದರಿಂದ ಅವಳು ಟೆಲಿಪೋರ್ಟ್ ಆಗಿ ಪ್ರೆಸೆಂಟ್ಗೆ ಹೋಗುತ್ತಾಳೆ. ಅದೇ ಟೈಮ್ಗೆ ಒಂದು ಬಾಂಬ್ ಕೂಡ ಬ್ಲಾಸ್ಟ್ ಆಗುತ್ತೆ. ಆಗ ಅವನು ಭಯದಿಂದ ಹಿಂದಕ್ಕೆ ಹೋಗಿ ಆ ಲ್ಯಾಂಡ್ ಮೈನ್ ಮೇಲೆ ಕಾಲಿಟ್ಟು ಅವನು ಡಮ್ ಎಂದು ಬ್ಲಾಸ್ಟ್ ಆಗಿ ಸತ್ತು ಹೋಗುತ್ತಾನೆ. ತಕ್ಷಣ ನಮ್ಮ ಹೀರೋ ಅಲ್ಲಿಂದ ಕಲ್ಲಿನ ಬಳಿ ಓಡುತ್ತಾ ಹೋಗುತ್ತಾನೆ. ಆದ್ರೆ ಅವನು ಅಲ್ಲಿಗೆ ಹೋದರೂ ಕೂಡ ಯಾವುದೇ ರೀತಿ ಯೂಸ್ ಇಲ್ಲ, ಏಕೆಂದ್ರೆ ಆಲ್ರೆಡಿ 7 ನಿಮಿಷ ಆಗಿದೆ ಅಲ್ವಾ. ಇನ್ನು ಶಾಶ್ವತವಾಗಿ ನಮ್ಮ ಹೀರೋ ಈ ಟೈಮ್ ಪೀರಿಯಡ್ ನಲ್ಲಿ ಸಿಕ್ಕಿಕೊಂಡಿದ್ದಾನೆ. ಆದರೆ ಕೆಲವು ಸೆಕೆಂಡ್ ವರೆಗೂ ನಮ್ಮ ಹೀರೋ ಪ್ರೆಸೆಂಟ್ ನಲ್ಲಿ ಇರುವವರೆಗೆ ಕಾಣಿಸುತ್ತಾನೆ. ಅದರಿಂದ ಅವನ ಫ್ರೆಂಡ್ ಬಂದು ನಮ್ಮ ಹೀರೋಗೆ ಥ್ಯಾಂಕ್ಸ್ ಅನ್ನು ಹೇಳುತ್ತಿರುವಂತೆ ತೋರಿಸಿ ಈ ಮೂವಿಯನ್ನು ಎಂಡ್ ಮಾಡಿದ್ದಾರೆ. ಹಾಗೇನೆ ಆ ಕಲ್ಲಿನ ಮೇಲೆ ಆಲ್ವೇಸ್ ಅನ್ನುವುದರಲ್ಲಿ ಎಕ್ಸ್ಟ್ರಾ ಎಲ್ಲನ್ನು ಬರೆದಿದ್ದು ಆ ಹುಡುಗಿ ಅಂದ್ಕೊಂಡಿದ್ದು ಅಲ್ವಾ. ಆದರೆ ಆ ಎಕ್ಸ್ಟ್ರಾ ಎಲ್ಲನ್ನು ಬರೆದಿದ್ದು ನಮ್ಮ ಹೀರೋನೇ, ಏಕೆಂದ್ರೆ ಅವನಿಗೆ ಫ್ಯೂಚರ್ ನಲ್ಲಿ ಕ್ಲೂವನ್ನು ಕೊಡುವುದಕ್ಕೋಸ್ಕರ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.